ಎಲ್ಲ ಗಣ್ಯರಿಗೆ, ಉಪನ್ಯಾಸಕರಿಗೆ, ಶಿಕ್ಷಕ ಬಂಧು ಬಳಗದವರಿಗೆ, ನಿಮ್ಮ ತಂದೆ ತಾಯಿಯವರಿಗೂ ಸಹಿತ ನಮಸ್ಕಾರ. ಯಾಕಂದ್ರೆ ನಿಮ್ಮ ತಂದೆ ತಾಯಿಯವರು ದೇಶಕ್ಕೆ ಅಮೂಲ್ಯವಾದ ಆಸ್ತಿ ಅನ್ನುವಂಥ ದೃಷ್ಟಿಯಿಂದ ನಿಮ್ಮನ್ನ ಪಾಲನೆ ಪೋಷಣೆ ಮಾಡಿ ಜಗತ್ತಿಗೆ ಅದ್ಭುತ ಶಕ್ತಿ ಕೊಡಬೇಕಂತ ತಿಳ್ಕೊಂಡು ನಿಮ್ಗೆ ಜನ್ಮ ಕೊಟ್ಟಾರ. ನೀವು ಕೂಡ ಸಾಮಾನ್ಯರು ಇಲ್ಲ. ನಿಮಗೂ ನಮಸ್ಕಾರ. ಬೀಜದಾಗ ಮರ ಇರ್ತದ ಅಂತ ಹೇಳಿದ್ರೆ ಯಾರು ನಂಬೋದಿಲ್ಲ. ಆದ್ರೆ ಮರದಾಗ ಬೀಜ ಆದ್ಮೇಲೆ ಎಲ್ಲರಿಗೂ ಗೊತ್ತಾಗ್ತದೆ. ಇವತ್ತು ನೀವು ಇಷ್ಟು ಶಾಂತ ರೀತಿಯಿಂದ ಎಲ್ಲರೂ ಗ್ರಾಸ್ ಮಾಡ್ತಾ ಇದ್ದಿರಲ್ಲ. ಇವತ್ತು ಇವರೆಲ್ಲ ಏನ್ ಮಾತಾಡಿದ್ರಲ್ಲ, ಒಂದೊಂದು ಹನಿ ಅವರು, ಆ ಹನಿ ಎದ್ರ ಮೇಲೆ ಬೀಳ್ತೈತೆ ಅದ್ರ ಮೇಲೆ ಡಿಪೆಂಡ್. ಕಾದು ಕಲ್ಲಿನ ಮೇಲೆ ಬಿತ್ತು ಅಂತ ಹೇಳಿದ್ರೆ ಒಮ್ಮಿಂದೊಮ್ಮೆ ವ್ಯಾಪಾರಾಗಿ ಹಾರಿ ಹೋಗ್ಬಿಡ್ತೈತೆ. ಎಲಿ ಮೇಲೆ ಬಿತ್ತು ಅಂತ ಹೇಳಿದ್ರೆ ಆ ಎಲಿ ಹಿಡ್ಕೊಂಡ್ರೆ ಅನಿಸ್ತೈತೆ. ಇನ್ನು ನೆಲದ ಮೇಲೆ ಬಿತ್ತು, ಮಣ್ಣಾಗಿ ಬಿತ್ತು ಅಂತ ಹೇಳಿದ್ರೆ ಕೆಳಗೆ ಹೋಗಿ ಆ ಪ್ರಾಣಿಗಳಿಗೆ, ಸಸ್ಯಗಳಿಗೆ ಬೆಳಿಲಿಕ್ಕೆ ಅನುಕೂಲ ಮಾಡಿಕೊಡ್ತೈತೆ. ತನ್ನ ಹೆಸರು ಎಲ್ಲಿ ಹೇಳೋದಿಲ್ಲ, ಅದ ನಾನೇ ಬೆಳೆಸೀನಿ ಅಂತ. ಆದ್ರೆ ಕಾರ್ಯ ಮಾಡ್ತೈತೆ. ಹಾಗೆ ನೀವು ಯಾರು ಕೂಡ ಸಾಮಾನ್ಯರು ಅಲ್ಲ. ಅದಕ್ಕೆ ಟೆಂತ್ಗೆ ಬಂದ್ಕೊಳ್ಳಿ ಎಲ್ಲರೂ ನಾವೇನು ಹೇಳ್ತೀವಿ, ಪರ್ಸೆಂಟೇಜ್ ಅಷ್ಟು ನಿಮ್ಗೆ ಅಡ್ಡದ್ದು ಬಿಟ್ಟೈತಿ. ಯಾಕಪ್ಪ ಇದು SSLC ಬರ್ತೈತಿ? ನೀವು ಏನ್ರ ಹೇಳಿದ್ರೆ ಕೆಲಸ ಆಗಂಗಿಲ್ಲ. ಮತ್ ಮಾಡಿದವ್ರು ಮ್ಯಾಟ್ರಿಕ್ ನ ಕಡಿಮೆ ಮಾರ್ಕ್ಸ್ ಬಿದ್ರೆ ಆಮೇಲೆ ಅನ್ಬೇಡ ಅಂತೀರಿ. ನೀವು ಬ್ಲಾಕ್ ಮೇಲ್ ಮಾಡ್ತೀರ ಅವ್ವ ಅಪ್ಪನ. ಈಗ ಅವ್ವ ಅಪ್ಪ ನಿಮ್ ಬೈಯೋದ ಬಿಟ್ಟು ಬಿಟ್ಟದ. ಏನಾರ ಮಾಡ್ತೀನಿ ಅಂದ್ರೆ ಓದ್ಕೋ ಹೋಗ ನೀ ಅಂತೀವಿ. ಓದ ಬಿಟ್ಟರೆ ಬಿಡ. ನನ್ಗೆ ಫ್ರೀ ಕೊಟ್ರ ಇಲ್ಲ. ಆಗ ನಿಮ್ ಜವಾಬ್ದಾರಿ ಅದ. ಇವತ್ತು ಬಹಳಷ್ಟು ಕಡೆ ಇಡೀ ಕರ್ನಾಟಕ ಅಡ್ಡಾಡಿದೆ. ಎಷ್ಟೋ ಒಂದು ಇಲ್ಲಿಂದ ಮಂಗಳೂರು ಹೋಗ್ರಿ, ಅಲ್ಲಿ ಇದು ಬಹಳ ಅಲ್ಲಿ ಬೆಸ್ಟ್ ರೀ. ಇಲ್ಲಿ ಶಾಣೆ ಹುಡುಗ ಅಲ್ಲಿ ಹೋದ್ಮೇಲೆ ಅದು ಚಲೋ ಅನಿಸ್ತೈತೆ. ಅದು ಇಲ್ಲೇ ಇದ್ದು ನೀವೇನ್ ಶಾಣೆತನ ತೋರಿಸ್ಲಿಕ್ಕತ್ತೀರಿ, ನಿಮ್ಮ ಗುರುಗಳು ಎಷ್ಟು ಶ್ರಮ ಪಡ್ಲಿಕ್ಕತ್ತಾರ, ಆವಾಗ ಅಲ್ಲಿಂದ ಇಲ್ಲಿ ಬರ್ತಾರೆ. ನಮ್ಮ ತಲೆಗೆ ಏನೈತೆ, ಅಲ್ಲಿ ಬಹಳ ಬೆಸ್ಟ್ ರೀ, ಮತ್ತೆ ಇವನು ಬೆಸ್ಟ್ ಇದ್ದವನು ಹೋಗ್ತಾನೆ. ಅರೆ ಇಲ್ಲೇ ಕಲೀರಿ, ಖರ್ಚು ಕಡಿಮೆ ಆಗ್ತೈತೆ. ನಮ್ಮ ಹುಡುಗರು ಅದ್ಭುತ ಅದಾರ. ಇದು ನಮಗೆ ತಲೆಯೊಳಗೆ ಬರೋದಿಲ್ಲ. ಎಷ್ಟೋ ಮಂದಿ ಹೇಳ್ತಾರೆ 2 ತಿಂಗಳಿಗೊಮ್ಮೆ ಪ್ಲೈನ್ ಬರ್ದಿತ್ತು ಸರ್ ಅಂತಾರ. ಅಲ್ಲಿ ಪಾಠ ಮಾಡ್ತೇವೆ ನಾವು, ಇಲ್ಲಿ ಕಲಿಸೋದಿಲ್ಲ. ಎಲ್ರಿ ಬಹಳ ದೂರ ಆಕೈತಿ ಅಂತ. ಕಾರಣ ನೀವ್ಯಾರು ಆರ್ಡಿನರಿ ಇಲ್ಲ. ನಿಮಗೆ 2 ಸಮಸ್ಯೆ ಅವ. ಒಂದು, ಓದ್ತೀವ್ರಿ ಸರ್, ನೆನಪ ಉಳಿಯಂಗಿಲ್ಲ. ಕರೆಕ್ಟ್ ಹೋಗಿಲ್ಲ. 2ನೇ ಸಮಸ್ಯೆ ಏನಂದ್ರ, ಗಣಿತ ಪೇಪರ್ ಏನಾಗ್ತೈತಿ ಅಂದ್ರೆ ಸರ್ ಈಸಿ ಇರ್ತಾವ್ರಿ, ಅದಕ್ಕೆ ಟೈಮ್ ಸಾಲಂಗಿಲ್ರಿ. ಪೇಪರ್ ಕಸ್ಕೊಂಡ್ಬಿಡ್ತಾರ್ರಿ. ಹೌದಲ್ರಿ? ಇವೆರಡ ಸಮಸ್ಯೆ. ಇನ್ನೊಂದು ಈಸಿ ಮಾಡ್ಕೊಂಡಿರಿ. ಯಾವ್ದು ಗೊತ್ತೇನ? 1 ಮಾರ್ಕ್ಸಿನ ಸರ್ ಬಂದು ಹೇಳಿಬಿಡ್ತಾರ್ರಿ, ಅಗದಿ ಆರಾಮ್ರಿ. ಅದು 1ನೇದು B, 2ನೇ C, 4ನೇ D ಹೊಡಿ. ಏನ್ ಬರ್ದೆ ಮಾರ್ಕ್ಸ್ ಬಂದ್ಮೇಲೆ ಗೊತ್ತಾಕೈತೆ. ಮಾರ್ಕ್ಸ್ ಎಲ್ಲ ಚಲೋ ಬಿದ್ದು 90%, 99%. ವಾ ತಮ್ಮ ಮುಂದೆ ಏನ್ ಮಾಡ್ತಿ? ಸೈನ್ಸ್ ಒಳಗೆ ನಿಮ್ಗೆ ಗೊತ್ತೈತೆ ಮ್ಯಾಥ್ಸ್ ಬರಂಗಿಲ್ಲ. ಸುಳ್ಳು ಹೇಳ್ಬೇಡ್ರಿ. ನೀವ್ ಏನಿದ್ದೀರಿ ಅದನ್ನ ಹೇಳಿ. ಯಾಕಂದ್ರೆ ಸುಳ್ಳು ಹೇಳಿದ್ರೆ ನೀವು ಏನಾಗೋದಿಲ್ಲ. ನಾವು ದೊಡ್ಡ ಮನಸ್ಸು ಇದ್ದೀವಿ ಇದು ಅಂತಾರ. ಯಾರಿಗೇನು ಖರ್ಚೈತೆ ಅಲ್ಲ? ಆದಷ್ಟಿವಾಗ ಎಷ್ಟೋ ಸಲ ನಮಗ 1 ಮಾರ್ಕ್ಸ್ ಯಾಕೆ ಇರ್ತಾವಂದ್ರೆ, ನೀವು ಓದಿದ್ ಎಷ್ಟು ನೆನಪದ ಅನ್ನೋದು ಟೆಸ್ಟ್ ಮಾಡ್ಲಿಕ್ಕೆ. 2 ಮಾರ್ಕ್ಸ್ ಯಾಕೆ ಇರ್ತಾವಂದ್ರೆ ತಿಳ್ಕೊಂಡು ಬರ್ದಿರಿ, ಬಾಹಾಟ ಮಾಡಿ ಬರ್ದಿರಿ ಅನ್ನೋದು ಟೆಸ್ಟ್ ಮಾಡ್ಲಿಕ್ಕೆ. 3 ಮಾರ್ಕ್ಸ್ ಯಾಕೆ ಇರ್ತಾವಂದ್ರೆ ನಿಮ್ಗೆ ತಿಳಿದದ, ನೆನಪನೂ ಅದ, ಅನುಸರಿಸ್ತೀರಿ ಇಲ್ಲೋ ಅನ್ನೋದು ನೋಡ್ಲಿ. ಗುರುಗಳ ಬಗ್ಗೆ ಮಾತಾಡಿದ್ರೆ ಫಸ್ಟ್ ಕ್ಲಾಸ್ ಭಾಷಣ ಹೊಡಿತಾರೆ. ಗುರು ಬ್ರಹ್ಮ, ಗುರು ವಿಷ್ಣು, ಗುರು ಎಲ್ಲ ಹೊಡಿತಾರೆ. ಗುರು ಮತ್ತು ದೇವರ ಪ್ರತ್ಯಕ್ಷವಾದರೆ ನಾನು ಮೊದಲು ನಡೆಸುವುದು ಗುರುಗಳಿಗೆ. ಏಕೆಂದರೆ ದೇವರನ್ನು ಪ್ರತ್ಯಕ್ಷ ಮಾಡಿ ತೋರಿಸುವುದೇ ನಮ್ಮ ಮಹಾಗುರುಗಳು. ಭಾಷಣ ಮಸ್ತ್ ಹೊಡಿತೀರಿ, ಪ್ರೈಸ್ ತಗೋತೀರಿ. ಆಮೇಲೆ ಆ ಸ್ಪೀಕರ್ ಸರ್ ಕ್ಲಾಸ್ ಯಾಕೆ ಅವೇನ್ ಹೇಳ್ಕೊಂಡಾಗ್ಲೇಪ ಮಾತಾಡೋದೊಂದು, ಹೇಳೋದಿನ್ನೊಂದು. ಈ ಸರ್ ಬೆಸ್ಟ್ ಕ್ಲಾಸ್ ಹೇಳಿದ್ರೆ ನೀವೇನಂತ ಗೊತ್ತಾನ, ನಾವು ಪುಣ್ಯ ಮಾಡಿವಿ ಇಂಥ ಸರ್ ಸಿಗೋದು ಅಂತೀರಿ. 2 ಕ್ವಶನ್ ಬರ್ಕೊಂಡ್ ಬರ್ತಾನ, ಎಸ್ ಸರ್. ಆ ಬಾಗ್ಲ ದಾಟಿದ ಕೂಡ ಬರೆಯೋದ ನೆನಪು ಹಾಡ್ಬಿಡ್ತೇವೆ. ಮನೆಗೆ ಬರ್ತೇವೆ, ಟಿಫಿನ್ ಆದ್ಮೇಲೆ ಬರ್ದು ಬಿಡ. ಟಿಫಿನ್ ಆಗ್ತೈತೆ, 2020 ಮ್ಯಾಚ್ ನೋಡಲ್ಲ, ಆಮೇಲೆ ಮಾಡೋಣ.
ಮ್ಯಾಚ್ ಆಗ್ತೈತೆ. ಸ್ವಲ್ಪ ಸೀರಿಯಲ್ ನೋಡಲ್ಲ, ಮುಗಿತ. ಊಟ ಮಾಡಿದ್ಮೇಲೆ ಬರೋದಾತಲ್ಲ, ಊಟ ಆತ, ರೂಮ್ಗೆ ಹೋಗ್ತಿರ್ ಬರ್ಲಿಕ್ಕೆ ಹಾಸ್ಕೊಂಡ ಕುಂತ್ ಬಿಡೋಣಲ್ಲ. ಹಾಸ್ಕೊಂಡ್ ಕೂತ್ಕೊ ವಿಚಾರ ಮಾಡ್ತದೆ. ಮಲ್ಕೊಂಡು ಹೋದಲ್ಲ, ಇಡೀ ದಿವ್ಸ ಕೂತಿ ಮಲ್ಕೊಂಡ್ ನಿಂತೀವಂತ 5 ಗಂಟೆಗೆ ಅಲಾರಾಮ್ ಇಡಲ್ಲ. 2 ಪ್ರಶ್ನೆಗೆ ಉತ್ತರ ಮಾಡೋದು ಎಷ್ಟೊತ್ತೈತಿ ನೋಡ್ರಿ. ನಮ್ಮ ಆಳಸ್ಯತನ ಎಷ್ಟು ನಮ್ಗೆ ಹಂಗ ಮುಂದೆ ಹಕ್ಕೋತ ಹೋಗ್ತದೆ. 5 ಗಂಟೆಗಲ್ಲ, ಅಲಾರಾಮ್ ಮಾತ್ರ ಏನಂತ ಗೊತ್ತಾ? ಎಷ್ಟು ದೌಡಾತ್ಲೆ, 4ಕ್ಕೆ ಇಟ್ಟಿದ್ದೇನ, ಹೊರಗೆ ನೋಡ ಕತ್ಲೈತೆ, ಇನ್ 10 ನಿಮಿಷ ಮಲಗ. ಆ 10 ನಿಮಿಷ ಮಲಗಿದ್ರೆ ಅರ್ಧ ತಾಸು ತಡ ಮಾಡಿ ಹೇಳ್ತದೆ. ಹೌದನ್ರಿ? ಎದ್ದ ಕುಳೆ ಚಾಲು. ನಿಮ್ ತಂಗಿ ತಮ್ಮ ಇದ್ದ ಕುಳೆ ನಾವು ಸ್ನಾನಕ್ಕೆ ಹೋಗ್ತೇನೆ, ನಿಮ್ಮ ಅವ್ವ ಅಂತ ನೀ ಹಲ್ತಿಕ್ಕು, ಚಹಾ ಕುಡಿ, ಅಲ್ಲಿ ತನ ಸ್ನಾನ ಆಕೈತೆ. ಆಮೇಲೆ ನಾಳೆ ಮಾರ್ಕ್ಸ್ ಕಡಿಮೆ ಬಿದ್ದು ಅನ್ಬೇಡ, ಸುಳ್ಳು ಇದೆ. ಆಯ್ತು, ನೀನ ಹೋಗ, ಮುಗಿಸ್ತಾರ. ಊಟ ಆಗ್ತೈತಿ, ಆನ್ಸರ್ ಬರ್ದಿಲ್ಲ, ಕರೆಕ್ಟ್ ಚಾಲು. ಆ ಪೀಡಾ ಸರ್ ಬರಬಾರ್ದಪ್ಪ. ನಿನ್ನೆ ಬೆಸ್ಟ್ ಸರ್ ಅಂದವರು 1 ದಿವಸ ಅನ್ನೋದ್ರಾಗ ಪೀಡಾ ಸರ್ ಅವ್ರು. ಆ ಪ್ರೇರ್ ಅಂತ ಹೆಂಗ್ ನಿಂತಿರ್ತಾರೆ ಗೊತ್ತಾನ? ಬಂಗಾರ ಇಲ್ಲ, ಎಲ್ಲಿಯೂ ಕಾಣಲಿಲ್ಲ. ಅವ್ನು ಎಷ್ಟು ಖುಷಿ ಗೊತ್ತಾ? ಮತ್ ಮುಂದೆ ಹೊಡೆದೆ, ಸರ್ ಬಂದಿಲ್ಲ. ಒಂದೊಂದು ಸಮಾಧಾನ. ಫೈಲ್ ಜಾಬ್ ಕೊಡ್ತಾರೆ, ಹಿಂಗ್ ಹೊಲತ್ತಾರೆ, ಅಲ್ಲೇ ನಿಂತಿರ್ತಾರೆ. ಸತ್ಲಿಯಪ್ಪ. ಈಗ ನೀವು ಎಷ್ಟು ಜಾಣಿರ್ತೀರಿ ಅಂದ್ರೆ, ಕ್ಲಾಸಿಗೆ ಬರೋ ತನಕ ಸುಳ್ಳು ಹೆಂಗೆ ಹೇಳಬೇಕು ಅಂತ ನೀವು ಸ್ವಂತ ಪ್ಲಾನ್ ಮಾಡ್ತೀರಿ. ಅಂದ್ರೆ ಒಬ್ಬ ಸೈಂಟಿಸ್ಟ್ ಇದ್ದಂಗೆ ಹೊಸದನ್ನು ಸುಳ್ಳು ಹೇಳಿದ್ರೆ ಸರ್ ಹೌದು ಅಂದಿರಬೇಕು. ಯಾರು ಬರ್ಸಿಲ್ಲ. ಇಂಗ್ಲಿಷ್ನಲ್ಲಿ ಮೊದಲನೇ 3 ಸುಳ್ಳುಗಳನ್ನು ಹೇಗೆ ಹೇಳಬೇಕು ಬರ್ಸ್ಯಾರನ್ನ. ಮತ್ತೆ ಏನು ಫೈನ್ ಸುಳ್ಳು ಹೇಳ್ತೀರಿ ಹೇಳ್ರಿ? ಕೇಳ್ತೇನೆ, ನಾ ಬಂದ್ ಕೊಡೋಣ. ಹೋಮ್ವರ್ಕ್ ಮಾಡಿದ? ಎಸ್ ಸರ್. ಬರೆದಿದ್ದಿ? ಎಸ್ ಸರ್. ತಗೊಂಡ ಯಾವ್ದಾರ ಒಂದು ಊಟಕ್ಕೆ ಒಯ್ದು ಕೊಡಲ್ಲ ಅಲ್ವಾ? ಕನ್ನಡ ಬರ್ದಲ್ಲ, ಸೈನ್ಸ್ ಸರ್. 2 ಸೇವದವ್ರಿಗೆ ಬರ್ಯಾಕಿದ್ರಿ, ಅದು ಹಿಂಗಾತ್ರಿ. ಏನ್ ನಾಟಕ ಮಾಡ್ತಿರೋ ಯಪ್ಪ. ನಾವ ಹೇಳ್ಬೇಕ, ನಾ ತಂತ ಸೇರ್ಬೇಡ. ಇಲ್ರಿ ಸರ್, ಅಲ್ಲೇ ಬರ್ಯಾಕತ್ತಿದ್ರಿ, ಅದನ್ನು ತೊಕ್ಕಿದ್ದು ಅಂತ ತಂದು ಬಿಟ್ಟಿನ್ರಿ. ಸಾರಿ ಸರ್, ಸುಳ್ಳು, ನಿಮಗ್ ಗೊತ್ತ. ನೀವು ಕೇಳ್ತಾನೆ, ನಿನ್ ಹೋಮ್ವರ್ಕ್ ಆಗೈತನ? ಅವ್ ಬಸ್ಸು ನೀನ್ ನಾವು ಟೋಕಾಯ್ದನ್ರಿ, ಬಂದೇ ಇಲ್ರಿ. ಇವ್ ಬ್ಯಾರೆ ಸುಳ್ಳು. ನಮ್ಗೆ ಯಾಕೆ ಹೇಳ್ತೀನಿ ಗೊತ್ತಾ? ಸುಳ್ಳು ಹೇಳೋದ್ರಿಂದ ನಾವು ಸಾಧಿಸೋದಿಲ್ಲ, ಖರೆ ಹೇಳಿ ಕಲಿಬೇಕು ಅಲ್ಲ. ಅಂದ್ರೆ ನಮ್ಗೆ 3 ಮಾರ್ಕ್ಸಿನ ಕ್ವಶನ್ ಯಾಕೆ ಇಂಪಾರ್ಟೆಂಟ್ ಅಂದ್ರೆ, ನಿನ್ನೆ ನಾ ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿದೆ. ಬಹಳಷ್ಟು ಮಹತ್ವದ. ನೀವು ಪ್ರತಿಯೊಬ್ಬರಿಗೆ ಬೇರೆ ಬೇರೆ ಅನಿಸ್ತದೆ. ನಿಮ್ಗೆ ಅನಿಸಿದ್ದು ತಪ್ಪು ಅಂತ ನಮ್ಗೆ ಹೇಳಿ ಬರೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ನಾನೊಂದು ಸಿಂಪಲ್ ಇದು ಏನು ಅಂತ ಕೇಳ್ತೀನಿ. ಏನಿದೆ? ಚೌಕನ? ಆಯ್ತೇನ? ಆಯ್ತ್ರಿ, ಆಯ್ತ. ಚೌಕಲ್ಲ, ಯಾಕಂದ್ರೆ ಅಭಿಮುಖ ಬಾಹುಗಳು ಸರಿಯವ, 4 ಕೋನಗಳು 90 ಅಂಶವ. ಆದ್ದರಿಂದ ಇದು ಆಯತ. ಗಣಿತ ಪೀರಿಯಡ್ ಕರೆಕ್ಟ್. ಆದ್ರೆ ಗಣಿತ ಅಂದ್ರೆ ಅರ್ಥ ಹೆದರಿಕೆ ನಿಮಗೆ, ಹೌದಲ್ಲ? ಅವ್ರು ಮತ್ ಬರಬಾರ್ಲೇಪ ಅಂತಿದೆ. ಆದ್ರೆ ನನಗೆ ಗಣಿತವಲ್ಲ, ನನ್ಗೆ ಬೇರೆ ಕಾಣಿಸ್ತೈತಿ. ಈಗ ನಾ ಹಿಂಗ್ ಮಾಡಿದೆ, ಈಗೇನಾಗ್ತಿದೆ? ಒಂದು ಟೇಬಲ್, ಬೋರ್ಡ್ ಬೇರೆ ಬೇರೆ ಕಾಣಿಸ್ತದೆ. ಹಾಗಾಗಿ ಇದೇನು? ಏನಿದೆ? ಚೇರ್. ನೋಡ್ರಿ, ಆಯ್ತು ಅಂದ್ರೆ ಚೇರ್ ಆಗಿಬಿಡ್ತೀವಿ, ಹೌದಲ್ಲ? ಕರೆಕ್ಟ್, ಏನ್ ತಪ್ಪಲ್ಲ. ಹಾಗಾಗಿ ಇದೇನು? ಏನದ? ಹಿಂಗ್ ಮಾಡ್ತೇನೆ. ಈಗೇನತ್ರ ಇದೆ? ಮತ್ತೆ ಇಲ್ಲಿ ತನಕ ನಮ್ಗೆ ಕಂಡಿದ್ದೇ ಇರಲಿದೆ. ಈಗ ನೀವು ಅಪ್ರಿಸಿಯೇಟ್ ಮಾಡ್ತೀರಿ. ಓಕೆ, ಜಿಂಕೆ ಆಯ್ತು, ಕರೆಕ್ಟ್ ಅದ. ಜಿಂಕೆ ತೆಗಿಯಕ್ಕೆ ಪ್ರಯತ್ನ ಮಾಡ್ತೀನಿ. ಏರಿಯಾದ ಇಂಗ್ಲಿಷ್ ಕರೆಕ್ಟ್ ಐತೆ, ನಿಮ್ಗೆ ಕಾಣಲಿಲ್ಲ ಅದ, ಹೌದಲ್ಲ? ನೋಡ್ರಿ, ಹಿಂಗ್ ಮಾಡ್ತಾರಲ್ಲ, ಮತ್ ನಮ್ಗೆ ಕಾಣಲಿಲ್ಲ. ಓಕೆ, ಇದು ಕಾಲ, ಇದೊಂದು ಕಾಲ, ಕರೆಕ್ಟ್. ಈಗ ನಾ ಏನ್ ತೆಗಿತೀನಿ? ಜಿಂಕೆ ಗೆಲ್ತದೆ.
ಯಾಕಂದ್ರೆ ನಾನು ಏನ್ ಬರ್ಸಿವಿ ಅದು ಇಷ್ಟ ಬರೀತೀರಿ ನೀವು, ಹೌದಲ್ಲ? ಪೇಪರ್ನಾಗ ಹಂಗೆ ಐತದ, ಬುಕ್ನಾಗ ಹಂಗೆ ಐತದ, ಹೌದಲ್ಲ? ಆದ್ರೆ ನಾನು ತಪ್ಪಿ ಬಾಲ ಹಿಂಗೆ ಹಚ್ಚಿಬಿಟ್ಟೆ. ಏನಾಗ್ತಿದೆ? ಸಿ ವಂಡರ್ಫುಲ್ ಥಿಂಗ್. ಬರೀ ಒಂದು ಬಾಲನ ಬದಲು ಹಚ್ಚಿದ್ದಕ್ಕ ನಿಮ್ಮ ಮಿದುಳಿನೊಳಗ ಯಾವ್ದು ಹೋದೆ? ಕುದುರಿ. ಅಂದ್ರೆ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ನಿಮ್ಮ ಬ್ರೈನ್ ಎಷ್ಟು ಬ್ರಿಲಿಯಂಟ್ ಅದ ಅಂದ್ರ ಒಂದು ನಿಮಿಷದೊಳಗ ಇದು ಕುದುರೆ ಅಂದ್ಬಿಟ್ರೆ ಇಷ್ಟು ಜಾಗೃತಿ. ಮಾರ್ಕ್ಸ್ ಹಾಕಿಲ್ಲ ನಾನು, ಆದ್ರೆ ಯು ಆರ್ ಇಂಟೆಲಿಜೆಂಟ್. ಮಾರ್ಕ್ಸ್ ಎಷ್ಟು ತಗೊಂಡಿದ್ದು ಕೇಳಿಲ್ಲ, ಬಟ್ ಯು ಆರ್ ಬ್ರಿಲಿಯಂಟ್. ಕುದುರೆ ಹೆಂಗ? ಹೌದು, ಇದು ಕುದುರೆ, ನೀವು ಹೇಳಿದ ಕರೆಕ್ಟ್ ಅದ. ಇದು ಮುಖ, ಇದು ಹಿಂಗ್ ಬಂತ, ಆಮೇಲೆ ಇದು ಕಿವಿ, ಕಣ್ಣು, ಇಲ್ಲಿದು ಹಿಂಗದ, ಇಲ್ಲಿ ಹತ್ತಾಕ್ ಹಿಂಗೆಲ್ಲ ತಡಿಯೆಲ್ಲ ಅದಾವು. ಕುದುರೆ ಕರೆಕ್ಟ್ ಐತೆ. ಈಗ ನೀವಂತಾರೆ ನಾ ಹೇಳಿದ್ದಿಲ್ಲ ಕರೆಕ್ಟ್, ಇವಾಗ ಇಂಟೆಲಿಜೆಂಟ್. ಹಾಗಾದ್ರೆ ಇನ್ನೊಂದು ತಗೋತಾನೆ, ಇದು ಆಯತನ ಅದ, ಇದು ಕಾಲು ಹಿಂಗೆ ಮಾಡ್ತಾನೆ, ಈ ಕಾಲು ಹಿಂಗೆ ಮಾಡ್ತೀನಿ, ಇದು ಬೋರ್ಡ್ ಬೀಳಬಾರ್ದು ಹುಲ್ಲಾಗಿಟ್ಟಿನಿ ಹಿಂಗ, ಇದು ಹುಲ್ಲಿದೆ. ಗ್ರಾಸ್ ಅದ ಅನ್ರಿ, ಘಾಸ್ ಅದ ಅನ್ರಿ, ಹುಲ್ಲದ ಅನ್ರಿ, ಚಿತ್ರ ಬದಲಾಗೋದಿಲ್ಲ. ನೀವು ಇಂಗ್ಲಿಷ್ ಮೀಡಿಯಂ ಅರ ಅನ್ರಿ, ಕನ್ನಡ ಮೀಡಿಯಂ ಅರ ಅನ್ರಿ, ಉರ್ದು ಮೀಡಿಯಂ ಅರ ಅನ್ರಿ, ಹಿಂದಿ, ಚಿತ್ರ ಬದಲಾಗೋದಿಲ್ಲ. ಏನಾಗ್ತೈತೆ ಅದನ್ನ ತಿಳ್ಕೊಬೇಕು. ಹಂಗಾರೆ ಇದಕ್ಕೆ ನಾ ಬಾಲ ಹಿಂಗ್ ಹಚ್ತೀನಿ, ಹಿಂಗೈತದೆ. ಇದೇನಿದೆ? ಆಕಳ. ನೋಡ್ರಿ, ಇವರು ನಾ ಬಡಿಸ್ಲಿಲ್ಲ. ಕಾವು ತೆಗ್ದ ಅನ್ಲಿಲ್ಲ, ಆಕಳ ಬರ್ಕೋ ಅನ್ಲಿಲ್ಲ. ಇವಾಗ ಅಬ್ಸರ್ವೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ದೇರ್ ಫಾರ್ ಅಪ್ಲಿಕೇಶನ್ 3 ಮಾರ್ಕ್ಸ್ ಒಳಗ ನೀವು ನೋಡಿ ನಿಮ್ ನಿರ್ಣಯ ತಗೋಬೇಕು. ಅವಾಗ KS ಅಂಡ್ IAS ಪಾಸ್ ಆಗ್ತಾರೆ. ಸರ್ ಬರ್ಸೋದಿಲ್ಲ ಅಲ್ಲೇ. ನಾಳೆ ನೀವು ಆಫೀಸರ್ ಆಗ್ತಾರೆ, ಡಾಕ್ಟರ್ ಆಗ್ತಾರೆ. ನಾ ಬಲಗೈ ಮುರ್ಕೊಂಡ್ ಬರ್ತೀನಿ, ಡಾಕ್ಟರ್ ನಮ್ಗದು ಪೋರ್ಷನ್ ಇದ್ದಿದ್ದಿಲ್ಲ, ಎಡಗೈ ಮುರ್ಕೊಂಡ್ ಬಾ ನೋಡ್ತೀನಿ ಅಂತಾರೆ. ನೋಡ, ಎರಡೂ ನೋಡ್ಬೇಕ್ರಿ ಅಲ್ಲ? ಹಾಗಾದ್ರೆ ಇದು ಏನು ಆಕ್ಲ? ಅದು ಹುಲ್ಲು ಸಿಕ್ತೀವ, ಇದು ಹುಲ್ಲು ಹಿಂಗ ಮೇಲೆ ಚಾಲು ಮಾಡ್ತೀವಿ, ಹಿಂಗೈತಿಲ್ಲ. ಇದು ಕೋಡ್, ಇದು ಕಿವಿ, ಕಣ್ಣು, ಇದು ಆಕ್ಲ. ನೀವು ಹೇಳಿದ್ ಕರೆಕ್ಟ್ ಐತದೆ. ಅಂದ್ರ ನಿಮ್ಮಲ್ಲಿ ಇಂಟೆಲಿಜೆಂಟ್ ತನದ. ಅದು ಬರ್ಸಿಲ್ಲ, ಬರೀಲಿಲ್ಲ, ಗೊತ್ತಿಲ್ಲ, ತಿಳಿಲಿಲ್ಲ ಅಂದ್ರೆ ದಡ್ಡು ಇರೋದಿಲ್ಲ. ತಿಳಿದಿಲ್ಲ ಅಂದ್ರೆ ದಡ್ಡ ಅಲ್ಲ. ಅದರಿಂದ ಒಂದ್ ತಿಳ್ಕೋಬೇಕು, ಸರ್ ನಿಮಗೆ ತಿಳಿಸಿ ಹೇಳಿದ್ರು ಕೂಡ ನೀವು ಮಾಡಲಿಲ್ಲ ಅಂದ್ರೆ ನಿಮ್ ದಡ್ಡತನ. ಹಂಗ ನಮಗೆ ತಿಳಿಯುವುದಿಲ್ಲ. ಯಾಕೆ? ಎಲ್ಲಿ ಪ್ರಶ್ನೆ ಬರ್ತದೆ ನೋಡೋಣ. 10th ಬಂದ್ಮೇಲೆ ನಿಮ್ ಕಂಪ್ಲೇಂಟ್ ಇರೋದೇನು ಗೊತ್ತಾ? ನೆನಪ ಹಾರ್ತೀನ್ರಿ ಸರ್, 3 ತಾಸು ಓದ್ತೀನ್ರಿ, ಅದ್ರ ನೆಪ ಉಳಿದಿಲ್ರಿ. ನಿಮ್ ಕಂಪ್ಲೇಂಟ್ ಅದ, ಹೌದಲ್ಲ? ನಾಲ್ಕನೇ ಕ್ವಶನ್ ಏನದ ಗೊತ್ತಾನ? 4 ಮಾರ್ಕ್ಸಿನ ಕ್ವಶನ್. ನೀವೊಂದು ಚಿತ್ರ ತೆಗೆದ್ರೆ 4 ಮಾರ್ಕ್ಸ್ ಅಂತ ಇಟ್ಟಾರ. 4 ಮಾರ್ಕ್ಸ್ ಯಾಕೆ ಇಟ್ಟಾರ ಅನ್ನೋದ ನಮ್ಗೆ ಗೊತ್ತಿಲ್ಲ. ಸ್ಕಿಲ್ 4 ಮಾರ್ಕ್ಸ್. 4 ಮಾರ್ಕ್ಸ್ ಯಾಕೆ ಇಟ್ಟಾರ್ರಿ? ಒಂದ್ ಚಿತ್ರಕ್ಕೆ 4 ಮಾರ್ಕ್ಸ್ ರೀ. ಚಿತ್ರಕ್ಕೆ ಯಾಕೆ 4 ಮಾರ್ಕ್ಸ್ ಇಟ್ರು ಅಂದ್ರ, ಇಲ್ಲಿ 4 ಮಾರ್ಕ್ಸ್ ಅಂದ್ರ 1 ಮಾರ್ಕ್ಸ್ ಮೈಂಡ್, ಮಸಲ್ಸ್, ಐಡೆಂಟಿಫಿಕೇಶನ್ಸ್ ಅಂಡ್ ರೈಟಿಂಗ್. ಮೈಂಡ್ ಅಂಡ್ ಮಸಲ್ಸ್ ಆರ್ ವೆರಿ ಇಂಪಾರ್ಟೆಂಟ್. ನಿಮ್ ತಲೆಯಾಗ ಐತೆ, ನಂಗೆ ಬರ್ತೈತೆ, ಬರೀ ಹೆಂಗ್ ಬರೀಬೇಕು ಲೇಪ, ಅದು ಸ್ಪೆಲ್ಲಿಂಗ್ ಏನ್ ಲೇಪ ಬರ್ದಿಲ್ಲ ನೀವು. ನಿಮ್ಮಲ್ಲಿ ದೊಡ್ಡ ಮಿಸ್ಟೇಕ್ ಇವತ್ತು ಬರೀತಾ ಇಲ್ಲ. ನೋಡೋಣ ಅದ್ರ ಬಗ್ಗೆ ಡೀಟೇಲ್ ಬರ್ತೇನೆ. ಗಣಿತ ಪೀರಿಯಡ್ ಒಳಗೆ ಯಾಕೆ ನಿಮ್ಗೆ ಟೈಮ್ ಸಾಲೋದಿಲ್ಲ ಅಂದ್ರ, ಮೈಂಡ್ ಅಂಡ್ ಮಸಲ್ಸ್ ಡಿಫ್ರೆಂಟ್ ಮಾಡ್ಕೊಂಡ್ಬಿಟ್ಟಿರಿ. ಒಂದು ವೃತ್ತ ಎಳಿಬೇಕು, 3 ಸೆಂಟಿಮೀಟರ್ ತ್ರಿಜ್ಯದ ಒಂದು ವೃತ್ತ ಎಳಿಬೇಕಾದ್ರೆ ಎಷ್ಟು ಟೈಮ್ ಬೇಕು? ಯಾರು ಹೇಳಬಲ್ರು. ಯಾಕಂದ್ರೆ ಅಂಗಡಿಗೆ ಹೋಗಿ ಕಂಪಾಸ್ ತರಕ್ ಹೋದ್ರೆ ಅದು ಬಂದಿದ್ರೆ ಮರುದಿವ್ಸ ತರಬೇಕು, ಹೌದಿಲ್ಲ? 2 ದಿವಸ ಬೇಕು, ಹೌದಲ್ಲ? ಒಂದು ಕಂಪಾಸ್ ರೆಡಿ ಇದ್ದು ನಿಮ್ಗೊಂದು ಸರ್ಕಲ್ ಡ್ರಾ ಮಾಡ್ಲಿಕ್ಕೆ ಎಷ್ಟು ಟೈಮ್ ಬೇಕು? ಯಾರು ಹೇಳಲ್ರು. ನೋಡ್ರಿ ಎಷ್ಟು ಜನ ಇದ್ದಾರೆ. ಯಾಕೆ ಗೊತ್ತಾ? ಅದು ಬೇರೆ ಬೇರೆ ಐತ್ರಿ, ಅದು ಹೌದಿಲ್ಲ? ಯಾಕಂದ್ರೆ ಕೆತ್ಕೋಬೇಕು, ಎಷ್ಟು ಪೆನ್ಸಿಲ್ ಕೆತ್ತಬೇಕು ಗೊತ್ತಿಲ್ಲ. ಕ್ಲಾಸಿಗೆ ನಾವು ಕಂಪಾಸ್ ಅವ ಹೆಂಗಿಲ್ಲ, ಯಾರು ಒಬ್ರು ತಂದಿದ್ರೆ ಇಡೀ ಕ್ಲಾಸ್ ಸಪ್ಲೈ ಆಗ್ತದೆ. ನಂದು ಕಂಪಾಸ್ ಅಲ್ಲಿ ಹೋಗೈತೆ ನೋಡಂತ, ಹೌದಲ್ಲ?
ಹಿಂಗಾಗಿ ಸ್ಕಿಲ್ ಡೆವಲಪ್ ಇಲ್ಲ, ಮಸಲ್ಸ್ ವರ್ಕ್ ಮಾಡೋದಿಲ್ಲ. ಪರೀಕ್ಷೆದಾಗ ತೆಗಿಬೇಕಾ? ಹೆಂಗ್ ತೆಗಿತೀರಿ ಗೊತ್ತಾ? ಹಿಂಗ್ ಇಡ್ತೀರಿ, ಏನ್ 3-4 ಸೆಕೆಂಡ್ ಸಾಕ, ಹಿಂಗಿಟ್ಟು ಹಿಂಗ್ ತೆಗಿಯಾಕ ಅಷ್ಟೊತ್ತು. ಮೈಂಡ್ ಈಸ್ ಕರೆಕ್ಟ್. ಇಡ್ತೀರಿ, ಇಟ್ಟು ಹಿಂಗ್ ತೆಗಿತೀರಿ, ಅರ್ಧಕ್ಕೆ ಬಂದಿರ್ತೈತಿ, ಇದು ಮೇಲೆ ಬಂದ್ಬಿಡ್ತದೆ. ತುಗ ರಬ್ಬರ್. ಈಗ ನಿಮ್ ಮೈಂಡ್ ವಿಚಾರ ಮಾಡ್ತದ, ಮ್ಯಾಲೆ ಇಡಬೇಡ, ಚಲೋ ತಂಗ ಒಳಗ್ ಚುಚ್ಚ, ಬರಬ್ಬರಿ ಒಳಗ್ ಚೂಸ್ತೀನಿ. ಈಗ 3 ಪೇಜ್ ಒಳಗ್ ಚೂಸ್ತೀನಿ, ಅರ್ಗ ಬರಂಗಿಲ್ಲ ಅದು. ಚುಚ್ಚಿಕಾದ ಹಿಂಗ್ ತೆಗಿತೀನಿ, ಹಿಂಗ್ ಸ್ಟಾರ್ಟ್ ಮಾಡಿದ್ರೆ ಹಿಂಗೆ ಬಂದು ಇಲ್ಲಿ ಕೂಡ್ಬಿಡ್ತದೆ. ಹಿಂಗ್ಯಾಕೆ ಕೂಡುತ್ತೆ? ಇದು ಲೂಸ್ ಆಗಿದ್ದ ನೋಡಿಲ್ಲ, ಹೌದಿಲ್ಲ? ಮತ್ತೆ ರಬ್ಬರ್ 3ನೇ ಸಲ ವಿಚಾರ ಮಾಡ್ತಾರೆ, ಹಂಗ್ ಮಾಡ್ಬೇಡ, ಯಾಕಂದ್ರೆ ಮೈಂಡ್ ವಿಚಾರ ಮಾಡ್ತಾರೆ, ಹಂಗ್ ಮಾಡ್ಬೇಡ. ಮತ್ತೆ ಹೆಂಗ? ಹಿಂಗೆ ಇಡ, ಚುಚ್ಚ, ಪೇಪರ್ ಹಿಂಗ್ ಸಾವಕಾಶ ನಿಂತೀನಿ, ಹೌದೇನಲ್ರಿ ಇದೆ? ಅಂದ್ಮೇಲೆ ಎಲ್ಲಿ 3 ಸೆಕೆಂಡ್ ಬೇಕಾಗಿತ್ತು ಅಲ್ಲಿ 2.5 ನಿಮಿಷ ಕಳೆದ್ರಿ. ಹಿಂಗಾಗಿ ಪೇಪರ್ ಟೈಮ್ ಸಾಲಿಲ್ಲದ್ರ ಪೇಪರ್ ಕಸ್ಕೋತಾರ. ಅಂದ್ಮೇಲೆ ಪ್ರತಿ ದಿವಸನೂ ಕೂಡ ನೀವು ಚಿತ್ರ ತೆಗಿಬೇಕ, ವರ್ಕ್ ಮಾಡ್ಬೇಕ. ಪರೀಕ್ಷೆದಾಗ ನನ್ಗೆ ಬರ್ತೈತೆ ತಗೋ, ಸರ್ಕಲ್ ತೆಗಿಯಾಕೆ ಬರ್ತೈತೆ ತಗೋ, ಮೈಂಡಿಗೆ ಬರ್ತೈತೆ, ಕೈಗೆ ಬರೋದಿಲ್ಲ. ಇಂಜಿನಿಯರಿಂಗ್ ಬಿ ಫಸ್ಟ್ ರ್ಯಾಂಕ್, ಮಳಿ ಜೋರ್ ಹೊಡಿಯೋದು ಬಿಡ್ತಾ, ಹೊಡೆದು ಮಟ್ಟ ಹಿಡ್ಕೊಂಡ್ ಬಂದ್ಬಿಡ್ತಾವ. ಏನಾತ? ಮಳಿ ಹೊಡ್ಯಾಕ ಹೋದೆ, ಕೈಗೆ ಯಾಕೆ ಹೊಡ್ಕೊಂಡೆ? ಒಬ್ಬ ಯಾವನ ಕಲ್ತಿಲ್ಲ, ಕಾರ್ಪೆಂಟರ್, ಇಮಿಡಿಯೇಟ್ಲಿ ಮಳಿ ಹೊಡಿದ್ ಎಷ್ಟ್ರಿ ಅಂತಾರ, 3 ದಾನ್ ಹೊಡಿತಾನ. ಯಾಕಂದ್ರೆ ಮೈಂಡ್ ಅಂಡ್ ಮಸಲ್ಸ್ ಕೋಆರ್ಡಿನೇಷನ್ ಅದ. ನಾವು ಬರೀ ಓದಿವಿ, ಮಳಿಯನ್ನು ಚೆನ್ನಾಗಿ ಗಟ್ಟಿಯಾಗಿ ಹೊಡೆಯಬೇಕು, ಹೊಡೀರಿ, ಅಡ್ಕೊಂಡು ಬಂದ್ಬಿಡ್ತಾರೆ. ನಮ್ಮ ಸ್ಥಿತಿ ಡಿಫರೆನ್ಸ್ ಇರೋದು ಇದು. ಈಗ ಪಾರ್ಟ್ ಆಫ್ ದಿ ಫ್ಲವರ್ಸ್, ಸ್ಟಿಗ್ಮಾ, ಓವರೀಸ್, ಸ್ಟೆಮೆನ್ಸ್, ಪೆಟಲ್ಸ್, ಕೇಲಿಕ್ಸ್ ಅಂಡ್ ಸ್ಟಾಕ್ ತೆಗಿಬೇಕು. ಎಷ್ಟು ಹೆಸರು ಅದಾವಲೇಪ, ಹೌದಲ್ಲ? ರಬ್ಬರ್ ಇಟ್ಟ ಬಿಡೋದು. ಈಗ ನೀವು ಕೇಳ್ತೀರಿ, ಸರ್ ನಿಮ್ಗೆ ಎಷ್ಟು ಟೈಮ್ ಬೇಕಾ? 4 ಸೆಕೆಂಡ್ ಸಾಕು. ನಂಗೆ ದೂರನವ್ರು ಏನ್ ಮಾಡಿದ್ರು ಗೊತ್ತಾಗ್ಲಿಲ್ಲ, ಈ ಗುಂಪಿನವ್ರು ಏನ್ ಮಾಡಿದ್ರು ಗೊತ್ತಾನ? ಅಲ್ಲ, ಗುಡ್ ಥಿಂಗ್, ಅವ್ರ ಎಕ್ಸ್ಪ್ರೆಷನ್ ಇಸ್ ಗುಡ್, ನಾನು ಅದನ್ನ ಅಪ್ರಿಸಿಯೇಟ್ ಮಾಡ್ತೇನೆ. ಯಾಕೆ ಹಂಗ್ ಮಾಡಿದ್ರು ಗೊತ್ತಾನ? ಹ್ಯಾಂಗ್ರಿ ಅಂತ ಕೇಳಿದ್ರೆ ಮತ್ತೆ ಬೈತಾರೆ. ಕೂತಲ್ಲೇ ಅಂದ್ಬಿಟ್ಟು ಸಾಕು, ಏನು ಮಾತಾಡಲಿಲ್ಲ, ಅಲ್ಲೇ ಕುಂತಲ್ಲೇ ಮುಗಿದೋಗ್ತದೆ. ನೀವು ಹಿಂಗ್ ಮಾಡಿದ್ರು ಕೂಡ ಕ್ವಶನ್ ಮಾಡ್ದಂಗ. ಯಾಕ? ಅದು ಹೆಂಗ್ 4 ಸೆಕೆಂಡ್ ಆಗ್ತೈತ್ರಿ? ಏನ್ ಮಾತಾಡ್ತೀರಿ ನೀವು? ಇರ್ಲಿ, ಗೆಸ್ಟ್ ಅಂತ ಬಂದೀವಿ, ಬಿಟ್ಟಿವಿ, ಇಲ್ಲಾದ್ರೆ ನಿಮ್ಮನ್ನ ಮಾಸ್ತ ಮಾಡ್ತಿದ್ವಿ. ಕರೆಕ್ಟ್ ಅದೇ, ತಪ್ಪಲ್ಲ. ಯಾಕಂದ್ರೆ ನಿಮ್ಗೆ ಏನ್ ಸಮಸ್ಯೆ ಆಗಿದೆ, ಪ್ರೈಮರಿ ಸ್ಕೂಲ್ನಾಗ ಮಾಸ್ತರ್ಗೆ ಹಿಂಗ್ ಕೇಳ್ತಾರೆ, ಅವ್ರೆಲ್ಲ ಮುಂದೆ ಬರ್ತಾವ, ಈಗ ತಗೊಂಡು ಏನ್ ಮಾಡ್ತಿದ್ದಿ ಅಂತಾರ. ಹೈಸ್ಕೂಲ್ನಾಗ ಕೇಳ್ತೀರಿ, ಪ್ರೈಮರಿ ಒಳಗೆ ಕಲಿಬೇಕಾಗಿತ್ತು, ಇಲ್ಲಿ ಕೇಳಕ್ಕಾಗ್ತಿಲ್ಲ ಅಂತ. ಹಿಂಗಾಗಿ ನೀವು 10th ಬಂದ್ಮೇಲೆ ಏನು ಕೇಳಬೇಡಿ, ಅವ್ರು ಏನಂತಾರ ಹ್ಞೂ ಅನ್ನಲ್ಲ, ನಿಮ್ದೇನು ಹೋಗ್ತೈತಿ? ಹ್ಞೂ ಅಲ್ಲ, ಕೇಳಬೇಕು, ತಪ್ಪೇನಿಲ್ಲ. ಈಗ ಕೇಳಿರಿ, 4 ಸೆಕೆಂಡ್ನಾಗ ಹೆಂಗ್ ಸಾಕ್ತೀವಿ? ಪಾರ್ಟ್ ಆಫ್ ದ ಫ್ಲವರ್, ಸಿ, ದಿಸ್ ಇಸ್ ದ ಸ್ಟಿಗ್ಮಾ, ಓವರೀಸ್, ಸ್ಟೆಮನ್, ಪೆಟಲ್ಸ್, ಕೇಲಿಕ್ಸ್ ಅಂಡ್ ಸ್ಟಾಕ್. ಮುಗಿತಲ್ಲ? ದಿಸ್ ಓವರಿ, ಕಾರ್ಟೆಕ್ಸ್, ಸ್ಟೆಮನ್, ಪೆಟಲ್ಸ್, ಕೇಲಿಕ್ಸ್, ಸ್ಟಾಕ್. ಈಗ ನೀವು ಯಾಕೆ ಅಪ್ರಿಸಿಯೇಟ್ ಮಾಡಿದ್ರೆ ಗೊತ್ತಾ? ನಾವು ನಮ್ಮ ಮೈಂಡ್ ಇಷ್ಟು ಪವರ್ಫುಲ್ ಅದ, ಅವ್ರು ಯೂಸ್ ಮಾಡ್ಕೊಂಡಾರ, ನಾವು ಮಾಡ್ಕೊಂಡಿಲ್ಲ. ಯೂಸ್ ಮಾಡ್ಕೋಬೇಕಲ್ಲ. ಈಗ ನೀವಂತೀರಿ, ಎಕ್ಸಾಮ್ ಇನ್ನೊಂದು ತಿಂಗಳು ಉಳ್ತೀರಿ, ನಿಮಗೇನೋ ತೆಗ್ಯಾಕ್ ಬಂತು, ತೆಗೆದ್ರಿ. ನಮ್ಮ ಸ್ಥಿತಿ ಏನು? ಡೌಟ್ ಐತೆ. ಅವ್ ಬಂತು ತೆಗದ ಅಂದ್ರ, ಅವ್ ಫಸ್ಟ್ ರ್ಯಾಂಕ್ ಬಂದು ಓಟ್ರಾಗಂತ ಓಡಾಕ್ ಬಂತು, ಓಡಿದ ಅಂದ್ರ ನೀವು ಓಡ್ಬೋದಿತ್ತಲ್ಲ. ಯಾವಾಗಲೂ ನಾವು ಮತ್ತೊಬ್ರಿಗೆ ಈಸಿ ಅಂತ ಬಿಡ್ತೇವೆ. ವೆರಿ ಸಿಂಪಲ್. ಒಂದು ಪೇಪರ್ ಫೋಲ್ಡ್ ಮಾಡ್ಬೇಕಿಲ್ಲ, ಫೋಲ್ಡ್ ಮಾಡಿದ್ರೆ ಒಂದು ಗೆರಿ ಮೂಡ್ತೈತೆ, ಹೌದಲ್ಪ? ಹಾಫ್ ಪೋರ್ಷನ್ ತೆಗಿರಿ. ಸಿ, ದಿಸ್ ಇಸ್ ದ ಸ್ಟಿಗ್ಮಾ ಅಂಡ್ ಓವರಿ, 2 ಪಾರ್ಟ್ ಮುಗಿದೋತ. ದೆನ್ ಸ್ಟೆಮನ್, 1, 2, 3 ಪಾರ್ಟ್ ಮುಗಿದು. ಪೆಟಲ್ಸ್, ದೀಸ್ ಆರ್ ದ ಪೆಟಲ್ಸ್, ಕೇಲಿಕ್ಸ್ ಅಂಡ್ ಸ್ಟಾಕ್, ಎಲ್ಲ ಪಾರ್ಟ್ ಮುಗಿದು. ಯಾಕಂದ್ರೆ ಮುಂದೆ ಹೆಂಗ್ ಮಾಡ್ಬೇಕು ಸರ್? ನಿಮ್ಗೆ ಹೇಳ್ತಿದ್ದಾಗ ಡ್ರಾಯಿಂಗ್ ಮಾಸ್ಟರ್ ಫ್ರೀ ಹ್ಯಾಂಡ್ ಡ್ರಾಯಿಂಗ್ ಅನ್ನು ಕಲಿಸಿದ್ರು.
ಹೌದೇನಲ್ಲ? ಎಸ್. ನೋಡ್ರಿ, ಡ್ರಾಯಿಂಗ್ ಮಾಸ್ಟರ್ ಫ್ರೀ ಹ್ಯಾಂಡ್ ಡ್ರಾಯಿಂಗ್ ಅಂತಂದ್ರೆ ಡ್ರಾಯಿಂಗ್ ಏನ್ ಬ್ಯಾಡ್ ತಗೊಳ್ರಿ ಸರ್. ಅದನ್ನ ಸೈನ್ಸ್ ಮಾಸ್ಟರ್ bilaterally symmetrical. This is very important. Some section is there. All insects are bilateral symmetrical. ನೀವಂತೀರಿ ಹೌದಲ್ರಿ? ಈಗ ಮನೆ ನಿಮ್ಮ ಅವ್ವಾರ ಕುಂಬಳಕಾಯಿ ಸಾರು ಬೇಕಂದ್ರೆ ಬೇಡ, ನಂಗೆ ಸರಂಗಿಲ್ಲ, ನಂಗೆ ಹಾಕ್ಬೇಡ ಅಂತೀರಿ. ಅಲ್ಲಿ ಹೋಟೆಲ್ಗೆ ಹೋದಾಗ ಲಿಸ್ಟ್ ನೋಡ್ತೀರಿ, 500 ಬೇಡ, 400 ಬೇಡ, 300 ಅದ್ರ ಲಾಸ್ಟ್. ಏನ್ ಬರ್ದಾರ? ಕುಂಬ್ಸಾ ಸೂಪ್. ಎಸ್, ಕುಂಬ್ಸಾ ಅಂದ್ರೆ ಕುಂಬಳಕಾಯಿ ಸಾರನು. ಯಪ್ಪ, ನಿಮ್ಮವ್ ಕುಂಬಳಕಾಯಿ ಸಾರು ಅಂತ ತಿಳಿಯಂಗ್ ಕೇಳಿದ್ರೆ ಬರ್ಲಿಲ್ಲ. ಕುಂಬ್ಸಾ ಸೂಪ್. ಎಸ್, ಹೌದಲ್ರಿ? ಕಾರ್ಬ್ಯಾಳಿ ಬೇಕನ? ಬೇಡ. ಮತ್ತೇನ್ ಬೇಕ? ದಾಲ್ ಫ್ರೈ. ತಿಳಿದಂಗ್ ಮಾತಾಡ್ಬೇಕ ಅಂದ್ರೆ ಭಾರಿ ತಿಳಿದಂಗ್ ಮಾತಾಡ್ಬೇಕು. ಅದ್ರಾಗ ಏನೈತೆ ಅಂತ ಅಲ್ಲ? ಕ್ಯಾಲಿಗ್ರಫಿಕ್ ಕ್ಲಾಸ್ 10,000 rupees ಪರ್ ವೀಕ್. ಎಸ್, ಅದ ಹಡ್ಗ ಮಾಡ್ಸಕ್ ಕಲಿಸ್ತೀನಿ. ಹಡ್ಗ ಮಾಡಿ ಕಲ್ಸಲ್ಲಿ 10,000 ತಗೊಂತ ನೋಡವ ಅಂತ. ಮತ್ತೆ ಕ್ಯಾಲಿ ಅಂದ್ರೆ ಪೇಪರ್, ಗ್ರಾಫಿ ಅಂದ್ರೆ ಫೋಲ್ಡಿಂಗ್. ಜಪಾನ್ ಭಾಷೆ ಅದ. ಕ್ಯಾಲಿಗ್ರಫಿಕ್ ಕ್ಲಾಸ್ ಬೋರ್ಡ್ ಹಾಕಿದ್ 10,000 ಕೊಡ್ತೇನೆ. ಯಾವಾಗ್ಲೂ ಹೆಂಗದ, ಬಹಳ ಸುಲಭ ಹೋಗ್ತಿರೋದ ಕಿಮ್ಮತ್ ಅಂತ. ಅಂದ್ರೆ ಇದನ್ನ ಫ್ರೀ ಹ್ಯಾಂಡ್ ಡ್ರಾಯಿಂಗ್. ದಿಸ್ ಇಸ್ ಸ್ಟಿಗ್ಮಾ, ovary, stamen, petals, calyx and stalk. 4 marks ಮುಗೀತ. ಎಷ್ಟು ಸಿಂಪಲ್ ಅದಲ್ಲ ಸರ? ಇವೆಲ್ಲ ಬರ್ತಾವೆ ಸರ. ಬ್ರೈನ್ ಹೆಂಗ್ ತೆಗಿಬೇಕಾದ ದೊಡ್ಡ ಸಮಸ್ಯೆ. ಈ ಸಲ ಬೀಳಬಾರ್ದು ಯಪ್ಪ ಅಲ್ಲ? ನೀವು ಬಹಳ ಹುಷಾರಿರ್ತಾರೆ. ಹೋದ ಸಲ ಬಿದ್ದದ, ಈ ಸಲ ಬೀಳಂಗಿಲ್ಲ. ಅಭ್ಯಾಸ ನೀವು ಹಿಂಗ ಮಾಡ್ತಾರೆ. ಹೋದ ಸಲ ಬಿದ್ದದ, ಈ ಸಲ ಬೀಳಂಗಿಲ್ಲ. ಅಂದ್ರೆ ಹೋದ ಸಲ ಹಾವು ಬಂದದ, ಈ ಸಲ ಬರಂಗಿಲ್ಲ. ಅಕಸ್ಮಾತ್ ಬಂತಂದ್ರ ಅದು ಬರಬಾರ್ದಾಗಿತ್ತು, ಔಟ್ ಆಫ್ ಸಿಲೆಬಸ್, ಧಿಕ್ಕಾರ ಅಂತೀರ. ಹಾಗಾದ್ರೆ ಇಲ್ಲಿ ಬ್ರೈನ್ ಹೆಂಗ್ ಡ್ರಾ ಮಾಡ್ಬೇಕು? ಬ್ರೈನ್ ಡ್ರಾಯಿಂಗ್ ಮತ್ತು ನಮ್ಮ ಬ್ರೈನ್ ಒಳಗೆ ಏನೇನದ ಅದನ್ನ ಡಿಟೇಲ್ ಆಗಿ ತಗೋತೀನಿ. ಯು ಆರ್ ವೆರಿ ಬ್ರಿಲಿಯಂಟ್. ಎಸ್, ನೀವು ಕನ್ನಡ 1 ಅಂಕಿ ಯಾರಿಗೆ ಬರ್ಲಿಕ್ಕೆ ಬರ್ತದೋ, ಕನ್ನಡ 1 ಬ್ರೈನ್ ಡ್ರಾ ಮಾಡ್ಬೋದು. ನೀವಂತೀರಿ 1ನೇ ಇದ್ದಾಗ ಮಾಡಿವ್ರಿ ಸರ, ಏನ್ ದೊಡ್ಡದ ಅದ್ರಾಗ? Now the brain is ready. ಇದೆಲ್ಲ ಮಡಿಕೆಗಳಿವೆ. ಮುಗಿತಲ್ಲ ಬ್ರೈನ್. ಸೆರೆಬ್ರಮ್ ಇಸ್ ರೆಡಿ. ತುಂಬಾ ಸವಾಲ. ಸೆರೆಬಿಲಮ್ ಹೆಂಗ? ಇಂಗ್ಲಿಷ್ ಸಿ ಬರಿಬೇಕು. ಇಲ್ಲಿಂದ ಹಿಡಿದು ಹಿಂಗೆ ಸಿ ಬರೆದು ಬಿಟ್ರಿ ಅನುಮಸ್ತಿಷ್ಕ, ಸೆರೆಬ್ರಮ್ ಅಂಡ್ ಸೆರೆಬೆಲಮ್, ಮಹಾಮಸ್ತಿಷ್ಕ, ಅನುಮಸ್ತಿಷ್ಕ, ಮುಗಿತು. ದೆನ್ ದಿಸ್ ಇಸ್ ದ ಪಾನ್ಸ್ ಅಂಡ್ ದಿಸ್ ದ ಮೆಡುಲಾ ಆಬ್ಲಾಂಗೇಟಾ. ಇವು ಮೂರಕ್ಕೂ ಕೂಡಿ ಹೈಂಡ್ ಬ್ರೈನ್ ಅಂತಾರ. ದಿಸ್ ಇಸ್ ಫೋರ್ ಬ್ರೈನ್ ಅಂಡ್ ಮಿಡ್ಲ್ ಪೋರ್ಷನ್ ಆಫ್ ದಿ ಬ್ರೈನ್ ಈಸ್ ಮಿಡ್ ಬ್ರೈನ್. ವೆರಿ ಸಿಂಪಲ್. ಅಂದ್ರೆ ಆ ಕಡೆ ಮುಖ ಮಾಡಿದದ ಅಂದ್ರೆ ಏನು? ಇದು ಹಣಿ ಭಾಗ, ಮೂಗು, ಬಾಯಿ, ಅಂಡ್ ದಿಸ್ ಇಸ್ ದಿ ಸ್ಟ್ರಕ್ಚರ್ ಆಫ್ ಬ್ರೈನ್. ವೆರಿ ಸಿಂಪಲ್.
ಈಗೇನಂತೀರಿ ಗೊತ್ತಾನ, ಬ್ರೇನ ಬೀಳ್ಬೇಕು ಈ ಸಲ. ನಮಗೆ ಬರ್ತಿತ್ತಂದ್ರೆ ಬೀಳ್ಬೇಕ, ಬರಲಿಲ್ಲ ಬೀಳ್ಬಾರ್ದು. ನೋಡಿ ಎಷ್ಟು ಸಿಂಪಲ್ ಅದಲ್ಲ. ಅಂದ್ರೆ ಬ್ರೈನ್ಗೆ ಇಷ್ಟ ಯಾಕೆ ಇಂಪಾರ್ಟೆನ್ಸ್ ಬಂತು? ನ್ಯೂರಾನ್ಸ್ ಅದ, ನಂಬರ್ ಆಫ್ ನ್ಯೂರಾನ್ಸ್. ನಿಮ್ಗೆ ಡಯಾಗ್ರಾಮ್ ಅದ ಅಲ್ಲ? ನ್ಯೂರಾನ್ ಹೆಂಗೆ ತೆಗಿಬೇಕಂದ್ರೆ ನಿಮ್ಗೆ ಡೌಟ್, ಉದ್ದಕ್ಕೆ ತೆಗಿಬೇಕಾ ಅಡ್ಡ ತೆಗಿಬೇಕಾ? ಹಂಗ್ಯಾಕೆ ಡೌಟ್? ಆ ಬುಕ್ನಾಗ ಹಿಂಗೆ ಅಡ್ಡ ಪ್ರಿಂಟ್ ಮಾಡ್ಯಾರ್ರಿ, ಈ ಬುಕ್ನಾಗ ಹಿಂಗೆ ಉದ್ದ ಪ್ರಿಂಟ್ ಮಾಡ್ಯಾರ್ರಿ. ನೀವು ಹೆಂಗೆ ತೆಗೆದ್ರು ನಡೀತದೆ. ಯಾಕಂದ್ರೆ ನಿಮ್ಮ ಮೆದುಳಿನೊಳಗೆ ನ್ಯೂರಾನ್ ಸಂಖ್ಯೆ ಎಷ್ಟಂದ್ರೆ 1000 crores, 1,000 ಕೋಟಿ ನರಕೋಶಗಳು ಪ್ರತಿಯೊಬ್ಬರ ಬ್ರೈನ್ಯಾಗ ಅವ. ಅವ 5 ಮಾರ್ಕ್ಸರ ತಗೊಳ್ಳಿ, 50 ತಗೊಳ್ಳಿ, 100 ತಗೊಳ್ಳಿ. ನೋಡ್ರಿ, 5 ತಗೊಂಡವ ನಾವೇನಂತೀವಿ? ದಡ್ಡವ, ನಾರಾಯಕ, ಫೇಲ್ ಅಲ್ಲ. ಹಂಗೆ ಈಕ್ವಲ್ ಅಂತೀರಿ ಸರ್ ನೀವು? ನಿಲ್ಲಿಸ್ರಿ, ಇಬ್ರಿಗೆ ಚಲೋ ಸೂಜಿ ತಗೋರಿ, ಇಬ್ರಿಗೂ ಕಾಲಿಗೆ ಹೆಬ್ಬಟ್ಟಿ ಕಚ್ಚಕ್ಕಂತ ಚುಚ್ಚ್ರಿ, 5 ಮಾರ್ಕ್ಸ್ ಬಿದ್ದವ ಅಂತ ಎಲ್ಲಿಯೂ ನನಗೆ ಚುಚ್ಚಿದ ಹಾಗಾಗುತ್ತದೆ ಅಂತ 5 ಮಾರ್ಕ್ಸ್ ಬಿದ್ದವನು ಹೇವನ ಅಂತಾನವ. ಅಂದ್ರೆ ಬ್ರೈನ್ ಇಸ್ ಸೂಪರ್. ನಮ್ಮ ಮೈಗಳ ತರದಿಂದ ಮಾಡಿಲ್ಲ, ಆ ದೃಷ್ಟಿಯಿಂದ ನಾವು ದಡ್ಡರಾಗಿ ಬಿಟ್ರೆ ದಡ್ಡ್ರಂತ ಯಾರು ಇಲ್ಲ. ಇಲ್ಲಿ ನೋಡೋಣ, 1000 crores. ಅಂದ್ರೆ ನರಕೋಶ ಹೆಂಗೆ ತೆಗಿಬೇಕ? ವೆರಿ ಸಿಂಪಲ್. ಬೇರೆ ಕಲರ್ ತಗೊಳ್ತೀನಿ, ಯಾಕಂದ್ರೆ ಇಲ್ಲೆಲ್ಲ ಬಹಳ ಬೆಸ್ಟ್ ವ್ಯವಸ್ಥೆ ಮಾಡ್ಯಾರ. ರಿಲೀಸ್ ಅಪ್ರಿಸಿಯಬಲ್. ನ್ಯೂರಾನ್ 1 2 3 4 5 ಮುಗಿತಲ್ಲ. ನೀವೇನ್ ಮಾಡ್ತೀರಿ ಗೊತ್ತಾನ? ಹಿಡಿದ ಬಲಗಡೆ ಮೊದಲ ರಬ್ಬರ್, then nucleus is there, cytoplasm, then dendroids. ಈ ಡೆಂಡ್ರಾಯ್ಡ್ಸ್ ಎಣಿಸ್ತೀರಿ, ಬುಕ್ನಾಗ ಎಷ್ಟವ ಅಷ್ಟ ತೆಗಿತೀರಿ ನೀವು. 5 ಇದ್ರೆ 5, 8, 1 2 3 4 5 6 ಹಂಗೇನು ಎಣಿಸ್ಬೇಡ್ರಿ. ಬ್ರಾಂಚಸ್ ಬೇಕಾದಷ್ಟು ಇರ್ಬೋದು. ಅರ್ಥ ಆಯ್ತಂದ್ರೆ? ಇಲ್ಲೂ ಕೂಡ ಸಿ ದೀಸ್ ಆರ್ ದ ಬ್ರಾಂಚಸ್. ಡೆಂಡ್ರಾಯ್ಡ್ಸ್ ಬಂದು ಸುದ್ದಿನ ಎಲ್ಲ ಕಡೆನೂ ಈ ಸ್ಪ್ರೆಡ್ ಮಾಡ್ತಾವ ಅಷ್ಟೇ. ವೆರಿ ಫಾಸ್ಟ್ ಡೆಂಡ್ರಾಯ್ಡ್ಸ್. ನಾ ಎಣಿಸ್ಲಿಲ್ಲ, 5 ಇಲ್ಲಿ 8 ಇಲ್ಲಿ 3 ಹಿಂಗೆ. ದೆನ್ ಇದು ಎಕ್ಸಾನ್. ಎಕ್ಸಾನ್ ಕವರಿಂಗ್ ವಿತ್ ಮೈಲಿನ್ ಸೀದ್. ಹಿಂಗೆಲ್ಲ ಸೆಲ್ ಕವರ್ ಆಗಿರ್ತಾವ. ಎಕ್ಸಾನ್ ಸೀದ್. ಈ ಎಕ್ಸಾನ್ ಸೀದು ನೀವೇನ್ ಮಾಡ್ತೀರಿ? ಬುಕ್ನಾಗ ಎಷ್ಟವ ಅಷ್ಟ ಎಣಿಸ್ತೀರಿ ನೀವು. ಇಷ್ಟೆಲ್ಲ ತೆಗಿತೀರಿ, ಎಣಿಸ್ತೀರಿ. 1 2 3 4 5 6 7 8 12 ಆಗ್ಬೇಕ. ಏನ್ ಮಾಡ್ಬೇಕ? ತಗೋರ್ ರಬ್ಬರ್. ಮತ್ತೆ ಹೆಂಗ ಸಣ್ಣ ಸಣ್ಣ ಮಾಡ, ಹೌದೇನಲ್ಲ? ಎಷ್ಟು ಉದ್ದಿರ್ತ ಗೊತ್ತಾ ಎಕ್ಸಾಮ್? ಕೆಲವೊಂದು ನ್ಯೂರಾನ್ಸ್ ಮೀಟರ್ ಗಟ್ಟಲೆ ಉದ್ದಿರ್ತ. ಅಂದ್ರೆ ನೀವು 10 12 ಇಷ್ಟನ ಬೇಕಾದಷ್ಟು ಇರ್ತಾವ. ಅರ್ಥ ಆಯ್ತಂದ್ರೆ ಹೇಳ್ದ? ಹಂಗಾರೆ ದೀಸ್ ಆರ್ ದ ಬ್ರಾಂಚಸ್. ಇಲ್ಲಿ ಸೆಕ್ಷನ್ಸ್ ನೀವೆಷ್ಟು ತೆಗಿರಿ. ಅದಕ್ಕೆ ಮೆಡಿಕಲ್ ಬುಕ್ನಾಗ ಏನ್ ಮಾಡ್ತಾರೆ ಗೊತ್ತಾನ? ಇದು ತೆಗಿಬೇಕಾರ ಇಲ್ಲಿ ಕಟ್ ಮಾಡಿ ತೋರಿಸ್ತಾರ. ಅವ್ರು ಹಿಂಗೆ ಕಟ್ ಮಾಡಿ ತೋರಿಸ್ತಾರ. ಮೀನ್ಸ್ ಇಟ್ ಈಸ್ ವೆರಿ ಲಾಂಗ್ ಅಂತ ಅರ್ಥ. ಮೀಟರ್ ಗಟ್ಟಲೆ ಉದ್ದ ಐತೆ, ಅವನು ಎಣಿಸ್ಕೋತ ಕೊಡುದಿಲ್ಲ. ಅವ್ರು ನೀವೇನ್ ಮಾಡ್ತಾರೆ? ನಾಳೆ ಮೆಡಿಕಲ್ಗೆ ಹೋದ್ಕೊಳ್ಳೆ ಪ್ರಿಂಟ ಮೂಡಿಲ್ಲ ಎಫ್ ಅಂತ ಮತ್ತೆ ಹಿಂಗೆ ಮಾಡಿ, ಮತ್ತೆ ಹಿಂಗೆ ಮಾಡಿ ಹಿಂಗೆ ಮಾಡಿ ಹಂಗ್ಯಾಕೆ ಕೂಡಿಸಿದೆ? ಪ್ರಿಂಟ ಮೂಡಿದ್ದಿಲ್ಲ ಅಲ್ಲ, ಇಸ್ ವೆರಿ ಲಾಂಗ್ ಅಂತ ಅದ್ರ ಮೀನಿಂಗ್. ಅರ್ಥ ಆಯ್ತನ್ರಿ? ಹಿಂಗಾಗಿ ಎಣಿಸ್ಕೋತ ಕೂಡಬೇಡ್ರಿ, ಎಷ್ಟು ಮಾಡ್ತೀರಿ ಮಾಡ್ರಿ. ಅಂದ್ರೆ ಇಲ್ಲಿಂದ ಹೇಳ್ತಾರೆ ನ್ಯೂಕ್ಲಿಯಸ್, ಸೈಟೋಪ್ಲಾಸಮ್, ಡೆಂಡ್ರಾಯ್ಡ್, ಎಕ್ಸಾನ್, ಮೈಲಿನ್ ಸೀದ್ ಅಂಡ್ ನರ್ವ್ ಎಂಡಿಂಗ್. ಇಲ್ಲಿಂದ ಸುದ್ದಿ ಹಿಂಗ್ ಬಂತು ಅಂದ್ಕೊಳ್ಳೇನ ಒಂದ ಹೊಟ್ಟಕ್ಕೆ ಎಲ್ಲ ಕಡೆ ಸ್ಪ್ರೆಡ್ ಆಗಿಬಿಡ್ತಾವ. ವಂಡರ್ಫುಲ್. ನಿಮ್ಮ ಕಾಲಿ ಒಂದು ಏನು ಚುಚ್ಚಿತೀವೋ ಅಂದ್ಕೊಳ್ಳೆ ಅರ್ಧ ಗಂಟೆ ನಂತರ ಗೊತ್ತಾಗ್ತದ. ಅದು ಚುಚ್ಚಿದ ಅರ್ಧ ಗಂಟೆ ನಂತರ 30 ನಿಮಿಷದ ಹಿಂದೆ ನನಗೆ ಹೇಗೆಯೋ ಚುಚ್ಚಿದ ಹಾಗಾಗಿತ್ತು ಅಂತೀವಿ. ಚುಚ್ಚಿದ ಇನ್ನು ಚುಚ್ಚಿದ ತಕ್ಷಣ ರಿಯಾಕ್ಷನ್ ಅದನೋ ಏನು? ಚುಚ್ಚಿದ ಅರ್ಧ ಗಂಟೆ ಮೇಲೆ ಜಾಣ ಹುಡುಗರಿದ್ದರೆ 5 ನಿಮಿಷ ಬೇಕಾಗುತ್ತದೆ. ಹಂಗೇನಿಲ್ಲ, ಫ್ರಾಕ್ಷನ್ ಆಫ್
ಸೆಕೆಂಡ್ಸ್ 500 ಕಿಲೋಮೀಟರ್ ಸ್ಪೀಡ್ನಾಗ ಬರ್ತಾವ ನೋಡ್ರಿ. ಯಾವನ ಚುಚ್ಚಿದಾಗ ಇನ್ನೂ ಅಲ್ಲೇ ಇದ್ದಾಗ ಕೊಡ್ತೀನಿ ಯಾಕೆ ಚುಚ್ಚಿದ್ರಿ ಅಂತ. ಅದೆಲ್ಲ ಬಿಟ್ಟು ಅವ್ನು ಹೋದ್ಮೇಲೆ ಅವನು ಏನೋ ನನಗೆ ಚುಚ್ಚಿದ ಹಾಗಾಯಿತು ಅಂತಿದ್ದಾನೆ. ಯು ಆರ್ ಬ್ರಿಲಿಯಂಟ್. ಆದ್ರೆ ನಾವು ಅದನ್ನು ದುರುಪಯೋಗ ಮಾಡ್ಕೊಳ್ತಾ ಇದ್ದೀವಿ. ಅಂದರೆ ಇಲ್ಲಿ ಪ್ರಶ್ನೆ, ನರ್ವ್ ಸೆಲ್ಸ್ ಎಷ್ಟು ನಮೂನಿವ? ಸಮ್ ಆರ್ ಸೆನ್ಸರಿ, ಸಮ್ ಆರ್ ಮೋಟಾರ್ ಅಂಡ್ ಮಿಕ್ಸ್, 3 ಟೈಪ್ಸ್. ಸೆನ್ಸರಿ ಅಂಡ್ ಮೋಟಾರ್ ನಮ್ಗೆ ಗೊತ್ತಾವ. ನಮ್ಗೆ ಸೆನ್ಸ್ ಆರ್ಗನ್ಸ್ ಎಷ್ಟವ? ಜ್ಞಾನೇಂದ್ರಿಯಗಳು ಎಷ್ಟವ? ವೆರಿ ಗುಡ್. ಸೆನ್ಸ್ ಆರ್ಗನ್ಸ್ ಅಂತ ತಿಳಿಲಿಲ್ಲ, ಅದು ಇಂಗ್ಲಿಷ್ ಮೀಡಿಯಂ. ಓಕೆ, ನೋ ಪ್ರಾಬ್ಲಮ್. ಮೀಡಿಯಂ ಯಾವ್ದಾರ ಇರಲಿ, ಜ್ಞಾನ. ಜ್ಞಾನೇಂದ್ರಿಯ ಎಷ್ಟವ? ನಂಗೆ ಬಹಳ ಖುಷಿ ಆತ. ಮೊನ್ನೆ ಬೆಂಗಳೂರಿನಾಗ CBSE ಅವ್ರು ಕೇಳಿದೆ, ಜ್ಞಾನೇಂದ್ರಿಯ ಎಷ್ಟು ಅಂದ್ರೆ 10 ಅಂತ ಹೇಳಿದ್ರು. ನಂಗೆ ಸ್ವಲ್ಪ ಶಾಕ್ ಆತ. ನಂಗೆ ಎಷ್ಟು ದಡ್ಡಿದ್ದೀನಲ್ಲಪ್ಪ. ಇನ್ನು ಇದು ಯಾವುವು ಅಂತ ಕೇಳಿದೆ. ಅವ್ರಂದ್ರೆ ಜಪಾನ್ ಬುಕ್ನಾಗ ಐತ್ರಿ, ಅದು ನಮ್ಮಲ್ಲಿ ಇಂಪ್ಲಿಮೆಂಟ್ ಇದು ಮಾಡ್ಯಾರ ಅಂದರು. ಯಾವ್ದು ಮಾಡ್ಯಾರ ಹೇಳಂದೆ. ಅದು ಬುಕ್ ಕಳಿಸ್ತೀನಿ ರೀ ಅಂದ್ರೆ 8 ತಿಂಗಳ ಹತ್ತು ಕಳಿಸಿಲ್ಲ ಅವ್ರು. ಇರೋ ಇದೆ ಎಲ್ಲಿ 10. ನಾವೇನು ಮಾಡ್ತೇವೆ? CBSE ಬೇರೆ, ಇಂಗ್ಲೀಷ್ ಮೀಡಿಯಂ ಬೇರೆ, ಇದು ಬೇರೆ, ಗೌರ್ಮೆಂಟ್ ಸ್ಕೂಲ್ ಬೇರೆ, ಕನ್ನಡ ಮೀಡಿಯಂ ಬೇರೆ, ಹಳ್ಳಿ ಶಾಲೆ ಬೇರೆ ನಾವು ಮಾಡ್ಕೊಂಡ್ವಿ. ಹಂಗೇನಿಲ್ಲ ನೋಡ್ರಿ. ನೀವು ಸರಿ ಆನ್ಸರ್ ಮಾಡಿದ್ರೆ 5 ಜ್ಞಾನೇಂದ್ರಿಯ ಕರೆಕ್ಟ್. 5 ಜ್ಞಾನೇಂದ್ರಿಯ ಬೇರೆ ಬೇರೆ ಕೆಲಸ ಮಾಡ್ತಾವೆ. ನೀವು ಒಂದಕ್ಕೊಂದು ಹೊಂದ್ಕೊಂಡು ಮಾಡ್ತಾವ. ಬಟ್ ಅದು ಇಲ್ಲ ಅಂದ್ರೆ ಇದು ಮಾಡ್ತಾವನ, ಬೇರೆ ಬೇರೆ ಮಾಡ್ತಾವ. ಈಗ ಎಲ್ಲಿ ಒಳಗೆಲ್ಲ ಬಡಿಸಿರಿ, ಉಪ್ಪು, ಚಟ್ನಿ, ಕೋಸಂಬರಿ, ಪಲ್ಯ ಎಲ್ಲ ಹಾಕಿರಿ. ಯಾವ್ಯಾವ್ದು ಎಲ್ಲೆಲ್ಲಿ ಐತಿ ಅಂತ ಹೇಳೋದು ಯಾವ್ದು? ಧೈರ್ಯವಾಗಿ ಹೇಳ್ರಿ. ಯಾಕೆ ಹೇಳಿರ್ತೀರಿ? ಕೆಲವು ಮಂದಿ ಅಂತಾರೆ, ಏನಂತಾರೆ ನೋಡೋಣ್ಲಿ ಅವ್ರು ಹೇಳ್ಯಾರ ಅಂತ. ಕೆಲವು ಮಂದಿ ಹೇಳಿದಾಗ ಇನ್ನೊಬ್ರು ಕೆಲವು ಮಂದಿ ಕೂತಿರ್ತಾರಲ್ಲ, ಅವ್ರು ಏನಂತ ಗೊತ್ತಾರ, ಏನಂತಾರೆ ನೋಡೋಣ ಹೇಳ್ರಿ, ಏನು ತಪ್ಪಿಲ್ಲ. ಕಣ್ಣು ಹೌದಿಲ್ಲ, ಎಲ್ಲೆಲ್ಲಿ ಏನೇನದ. ಅನ್ನ ಹಾಕಿದ ಕೂಡಲೇನ ಅದು ಸುಡ್ತದ ಏನು ಆರ್ಯದು ಅಂತ ಟೆಸ್ಟ್ ಮಾಡೋದು ಯಾವ್ದು? ವಾವ್. ಕೈ. ಯೂನಿವರ್ಸಿಟಿ ಪ್ರೊಫೆಸರ್ಸ್ಗೆ ಇದೊಂದು ಕ್ಲಾಸ್ ತೊಗೊಂಡಿದ್ದೆ. ಅವ್ರಿಗೆ ಕೇಳಿದೆ, ಅದು ಸುಡೋದು ಹೆಂಗೆ ಗೊತ್ತಾಕೈತಿ ಅಂದರೆ, ನಾಲಿಗೆಯಿಂದ ಗೊತ್ತಾಗುತ್ತದೆ ಎಂದರು. ಅವ್ರು ಹೇಳಿದ ತಪ್ಪಿಲ್ಲ, ಕರೆಕ್ಟ್. ಅವಾಗ ನಾ ಹೇಳಿದೆ, ಅನ್ನ ಹಾಕಿದ್ಕೊಂಡು ನೀವು ಹಿಂಗೆ ಮಾಡ್ತಾರನ, ಕೈಯಿಂದ ಆಗ್ತದೆ. ಆಮೇಲೆ ಅವ್ರು ತಪ್ಪು ಗೊತ್ತಾತ. ಆಮೇಲೆ ಹೇಳಿದ್ರು, ಇಲ್ಲ ಮತ್ತೆ ಸುಡ್ತದಲ್ರಿ ನಾಲಿಗೆ. ಕರೆಕ್ಟ್. ಯಾಕೆ ಸುಟ್ಕೊಂಡು ಬಂದಿರ್ ಗೊತ್ತಾ? ಕುಲಕರ್ಣಿ ಸರ್ ಕ್ಲಾಸ್ ಅಂದ್ಕೊಂಡು ಚಹಾ ಗಡಿಬಿಡಿಯಿಂದ ಕುಡಿದು ಸುಟ್ಕೊಂಡು ಬಂದಾರ. ನನ್ನ ತಪ್ಪ ಅದೇ. ಸುಡ್ತದೆ ಕರೆಕ್ಟ್. ಆದ್ರೆ ಅನ್ನ ಹಾಕಿದ ಕೂಡಲೇ ಏನು ಶಬ್ದ ಮಾಡಿದೆ, ಬರೀ ಸುಡ್ತದೆ ಅಂದ್ರೆ ಎಲ್ಲಾನು. ಓಕೆ, ಸುಡೋದು ಕೈಗಳು. ನಂತರ ನಾಲಿಗೆ ಸುಮ್ಮನೆ ಇರಂಗಿಲ್ರಿ. ಸ್ವಲ್ಪ ಲಿಂಬೆ ಹಣ್ಣು ಹಿಂಡಿಕೋ, ಅದಕ್ಕೆ ರುಚಿ ಗೊತ್ತಾಗ್ತೈತೆ. ಬ್ರೇನ್ ಕೈಗೆ ಹೇಳ್ತೈತಿ, ನಿಂಬೆ ಹಣ್ಣು ತಗೋ. ಕೈ ಅಂತ ನನಗೆ ಕಾಣೋದಿಲ್ಲ. ಬ್ರೇನ್ ಮತ್ತೆ ಕಣ್ಣಿಗೆ ಹೇಳ್ತೈತಿ, ನಿಂಬೆ ಹಣ್ಣು ತೋರಿಸ್. ಅದು ಹಿಂಗೆ ನೋಡ್ತೈತೆ. ನೋಡಿದ ಕೂಡ ಕೈಯಲ್ಲಿ ತೊಗೊಂಡು ಕಾಲ ಹಿಂಡಿಕೊಂಡು ಮತ್ತೆ ಅಲ್ಲಿ ಇಡ್ತದೆ. ಪಲ್ಯ ಒಂದು ಸ್ವಲ್ಪ ಹಚ್ಕೋ ಅಂದ್ಕೊಂಡು ಮತ್ತೆ ಬ್ರೇನ್ ಕಣ್ಣಿಗೆ ಹೇಳ್ತೈತೆ, ಪಲ್ಯ ಎಲ್ಲಿ ತೋರಿಸು. ಕಣ್ಣು ಅಂತ ಐತನ, ಎಷ್ಟಂತ ತೋರಿಸ್ಬೇಕಲೇಪ್ಪ, ನಾನು ಪಲ್ಯ ತೊಗೊಂಡು ಹೋಗಿ ಕಲಿಸ್ತೀನಿ ತಗೋತೀನಿ, ಹಿಂಗೆ ಮಾಡ್ತಾರೆ. ತೋರಿಸಬೇಕ ಅಂದ್ರೆ ನೀವು ಒಂದು ತುತ್ತು ಊಟ ಮಾಡ್ಬೇಕಾದ್ರೆ ಕೈ ಎಷ್ಟು ಕೆಲಸ ಮಾಡ್ತದ, ಕಣ್ಣು ಎಷ್ಟು ಕೆಲಸ ಮಾಡ್ತದ, ನಾಲ್ಗೆ ಹೆಂಗೆ ಹೇಳ್ತದ, ಬ್ರೈನ್ ಹೆಂಗೆ ಕೆಲಸ ಮಾಡ್ತದ. ಇಸ್ ದ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್. ಕೋಆರ್ಡಿನೇಷನ್ ಎಷ್ಟು ಬ್ಯೂಟಿಫುಲ್ ಅದ. ನಿಮ್ಮ ಬ್ರೈನ್ ಪ್ರತಿ ದಿವಸಕ್ಕೆ 40 ಟ್ರಿಲಿಯನ್ ಸೆಲ್ಸ್ ಮ್ಯಾನೇಜ್ ಮಾಡ್ತಾ ಅನ್ನೋದ ನಮ್ಗೆ ಗೊತ್ತಿಲ್ಲ. ಮೆಡಿಕಲ್ ಫೀಸ್ ಕೊಟ್ಟು ಹೋದ್ಮೇಲೆ ಅಲ್ಲಿ ಹೇಳ್ತಾರ ಅವರು 40 ಟ್ರಿಲಿಯನ್ಸ್. ನಿಮ್ಗೆ ಅರ್ಥ ಆಗ್ಲಿಲ್ಲ. ಟ್ರಿಲಿಯನ್ಸ್ ಏನು ಮಿಲಿಯನ್ಸ್ ಏನು ಹೊಡಿಯ. ಇಲ್ಲಿ ಬರೀತೀನಿ ಅಂದ್ರೆ ಗೊತ್ತಾಗ್ತದೆ ನಿಮಗೆ. 40 ಟ್ರಿಲಿಯನ್ಸ್ ಅಂದ್ರೆ ಎಷ್ಟು? 40 ಟ್ರಿಲಿಯನ್ಸ್ 1 2 3 4 5 6 7 8 9 10 11 12 ಇಷ್ಟು ಸೆಲ್ಲನ್ನು ನಿಮ್ಮ ಬ್ರೈನ್ ಪ್ರತಿ ದಿವಸ ಮ್ಯಾನೇಜ್ ಮಾಡ್ತಂದ್ರೆ ಯು ಆರ್ ನಾಟ್ ಆರ್ಡಿನರಿ ಫೆಲೋಸ್. ನೀವು ಸ್ಪೆಸಿಫಿಕ್ ಅಭ್ಯಾಸ ಮಾಡ್ತಿರಲಿಲ್ಲ. ಬೇರೆ ಟಿವಿ ನೋಡೋ ಮುಂದೆ ಯಾರೋ ಬಂದ್ರೆ ಬರಲಿ ಬಿಡ, ಹೌದಲ್ರಿ? ಅಥವಾ ಬಂದ್ರೆ ಬರ್ರಿ ಅದನ್ನ ನೋಡೋದು ಬಿಟ್ಟು ಬರ್ರಿ ಅಂತಾರೆ. ಅಂದ್ರಲ್ಲಿ ಬೇರೆ ಕೆಲಸ ಮಾಡಿದ್ರೆ ಯು ಆರ್ ವೆರಿ ಬ್ರಿಲಿಯಂಟ್. ಹಾಗಾದ್ರೆ ಇಲ್ಲಿ ಪ್ರಶ್ನೆ ಬರೋದು, ಮತ್ತು ಒಂದು ಕೆಲಸ ಮತ್ತೊಂದು ಮಾಡೋದಿಲ್ಲ. ಈ ಕಣ್ಣು ಹೇಳ್ತಾನೆ, ನಾ ಟಿವಿ ನೋಡ್ತಿಲ್ಲ, ಕಿವಿಗೆ ಸ್ವಲ್ಪ ನೋಡ್ಲಿ ಎಲ್ಲೆಲ್ಲಿ ಏನೇನು ಹಾಕ್ಯಾರ ಸ್ವಲ್ಪ ಹೇಳಂತಂದ್ರೆ
ಹಿಂಗೆ ನೋಡ್ತಾನದ ಇಲ್ಲ, ಕಿವಿ ಕೆಲಸ ಮಾಡ್ತಾನೆ. ಹಾಗಾದ್ರೆ ಇಲ್ಲಿ ಪ್ರಶ್ನೆ, ಎಲ್ಲ ಜ್ಞಾನೇಂದ್ರಿಯಗಳಿಂದ ನೀವೇನು ಕೆಲಸ ಮಾಡ್ತೀರಿ? ಮಿದುಳಿಗೆ ಸುದ್ದಿ ಹೋಗ್ತದ, ಅವೆಲ್ಲ ಜ್ಞಾನವಾಹಿ. ನಿಮ್ಗೆ ಡಿಫರೆನ್ಸ್ ಕೇಳ್ತಾರೆ, ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಜ್ಞಾನವಾಹಿ ಕ್ರಿಯಾವಾಹಿ? ಜ್ಞಾನೇಂದ್ರಿಯಗಳಿಂದ ಮಿದುಳಿಗೆ ಯಾವ ನರಕೋಶಗಳು ಸುದ್ದಿ ಕಳಿಸವೋ ಅವಿಷ್ಟು ಜ್ಞಾನವಾಹಿ. ಹೋದ್ಕೊಳ್ಳೆ ಮಿದುಳು ಏನು ಮಾಡ್ಬೇಕಂತ ತಿಳ್ಕೊಂಡು ಕ್ರಿಯೆಯನ್ನು ಹೇಳಿಸ್ತದ, ಅವು ಕ್ರಿಯಾವಾಹಿ. ಹಾವು ಬಂತು, ಕಣ್ಣು ಮಿದುಳಿಗೆ ಸುದ್ದಿ ಕಳಿಸ್ತದೆ. ಮಿದುಳು ಇಮಿಡಿಯೇಟ್ಲಿ ಹೇಳ್ತೇವೆ ಅಡ್ರಿನಲ್ ಗ್ಲ್ಯಾಂಡ್ಗೆ, ಓಡಿ ಹೋಗು, ಚೀರು, ಏನು ಹಂಗೆ ಇರ್ಲಿ, ಹಲ್ಲಿ ಎಷ್ಟದಾವು ಹಿಡಿದು ನೋಡು. ಅಲ್ಲ, ಇರ್ಬೋದು, ಹಂಗೇನಿಲ್ಲ. ರಿಯಾಕ್ಷನ್ ಮಾಡ್ತದೆ, ಅದು ಕ್ರಿಯಾವಾಹಿ. ಹಾಗಾದ್ರೆ ಜ್ಞಾನವಾಹಿ ಕ್ರಿಯಾವಾಹಿ ಗೊತ್ತಾದವು ಅಂದ್ರೆ ಒಂದು ತುತ್ತು ನೀವು ತಿನ್ಬೇಕಾದ್ರೆ ನಾಳೆ ಹೇಳ್ತಿ ಎಲ್ಲ ಮಾಡ್ತೇವೆ, ತಗೊಂಡು ತುಪ್ಪ ಗಿಪ್ಪ ಫಸ್ಟ್ ಕ್ಲಾಸ್ ಐತೆ ತಿನ್ನ. ಅದ ಸರಿ ಇರ್ಲಿಲ್ಲದ್ರ ಬಾಯಿ ತೆಗಿಬೇಡ ಅಂತ ಹೇಳ್ತದೆ ಮೂಗು. ಯಾಕೆ ತೆಗಿಬಾರ್ದು? ಅದು ಹಳಸೆ ಐತಿ, ತಿನ್ನಬೇಡ. ಅದು ರುಚಿ ಇತ್ತು, ತಿಂದ್ಕೊಳ್ಳೆ ನಾಲ್ಗೆ ನುಂಗ್ ಬಿಡ್ತದನ. ನಂದೇನು ಕೆಲಸಪ್ಪ, ನುಂಗೋದೆ ಕಳಿಸಿದೆ. ಉಪ್ಪು ಎಷ್ಟಾಗೈತೆ, ಖಾರ ಎಷ್ಟೈತೆ, ಹಳ್ಳು ಬಂದದ ಹೆಂಗೋ, ಕೂದಲು ಬಂದದ ಹೆಂಗೋ ಟೆಸ್ಟ್ ಮಾಡ್ತದೇನು ಮಾಡೋದಿಲ್ಲ. ಆಮೇಲೆ ನಿಮ್ಮ ಬ್ರೈನ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸ್ 30 ತುತ್ತು ನೀವು ತಿಂದ್ರೆ ಎಷ್ಟು ಸಲ ಕೆಲಸ ಮಾಡ್ತದೆ, ನಿಮ್ಗದು ವ್ಯಾಲ್ಯೂನೇ ಇಲ್ಲ. ಲಕ್ಷ ಕೊಟ್ಟಿಲ್ಲ ನೀವು, ಲಕ್ಷ ಕೊಡ್ಬೇಕು. ಹಾಗಾದ್ರೆ ಇಲ್ಲಿ ಮಿಕ್ಸ್ಡ್ ಅಂದ್ರೆ ಏನ್ರಿ ಸರ್ ಅಂದ್ರೆ ಮಿದುಳಿಗೆ ಗೊತ್ತಾಗದಂಗೆ ಕೆಲಸ ಮಾಡಿಬಿಡ್ತಾವ. ಅದು ಹೆಂಗೆ ಮಿದುಳಿಗೆ ಗೊತ್ತಾಗದಂಗೆ ಆಗ್ತಾವ್ರಿ ಹೇಳ್ತಾರೆ. ನಿಮ್ಮಮ್ಮ ಹೇಳ್ತಾಳೆ, ಶಾಲೆಗೆ ಹೊತ್ತಾತು, ಸ್ನಾನಕ್ಕೆ ಹೋಗೋ, ಬಕೆಟ್ನಾಗ ನೀರು ಬಿಟ್ಟೀನಿ ಹೇಳ್ಯಾರ ಎಷ್ಟೋ ಸಲ. ಹೋದ್ಕೊಳ್ಳಿ ಬಕೆಟ್ನಾಗ ನೀರು ತೊಗೊಂಡು ಸ್ನಾನ ಮಾಡಿಬಿಡ್ತೀರನ, ಒಂದೇ ಹೊಡ್ತಕ್ಕೆ ಹಿಂಗೆ ಕೈ ಹಾಕಿ ನೋಡ್ತೀರಿ, ಎಷ್ಟದ, ಸುಡ್ತದೋ, ತಣ್ಣಗದನೋ, ಬರೋಬ್ಬರಿ ಅದನೋ ನೋಡ್ತೀರೇನಿಲ್ಲ. ಹಂಗೆ ನೋಡಿದಾಗ ಅಲ್ಲಿ ಕೈ ಹಾಕಿ ಮಿದುಳು ಸುದ್ದಿ ಕಳಿಸ್ತೀರನ, ಅದು 100 ಡಿಗ್ರಿ ಸೆಲ್ಸಿಯಸ್ನಲ್ಲಿ ನೀರು ಕುದಿಯುತ್ತಿದೆ, ಈಗ ನಾನು ಏನು ಮಾಡಲಿ? ಕ್ವಶನ್ ಕೇಳ್ತೀರಿ ಇಲ್ಲ. ಒಂದೇ ಹೊಡ್ತಕ್ಕೆ ಇನ್ನು ಹಿಂಗೆ ಹಾಕಿದ ಕಡೆ ರಿಯಾಕ್ಟ್ ಮಾಡಿಬಿಟ್ರಿ. ಆಮೇಲೆ ಮಿದುಳಿಗೆ ಹೇಳ್ತೀರಿ, ಅದು ಸುಡ್ತಿತ್ತು, ಅದು ಕೈ ತೆಗದೆ. ಹೌದ್ರಿ? ಏನು ವಂಡರ್ಫುಲ್ ಅದ. ಇಲ್ಲಿವರೆಗೆ ನೀವು ಅಲ್ಲೇ ಕೈ ಇಟ್ಟು ಮಿದುಳು ಟಿವಿ ನೋಡೋ ತನಕ ಆಗಿದ್ರೆ ನಿಮ್ಮ ಕೈ ಮರದಿವ್ಸ ಸಾಲಿಗೆ ಬರೋ ಹಿಂಗೆ ನಿಂದು ಹಿಂಗೆ ಆಗಾಗತ್ಲೆ, ನೀರು ನಿಂದು ಹಿಂಗೆ ಆಗಾಗತ್ಲೆ, ಹಾಲು ಕಾದದ್ದು ಇಳ್ಸಕ್ಕೆ ಹೋಗಿದ್ದೆ, ಅದಕ್ಕೆ ಹಿಂಗೆ ಬಟ್ ಹಿಂಗಾಗ ಏನೇನೋ ಆಗಿರ್ತಿತ್ತು. ಅಂದ್ರೆ ಅದಕ್ಕೆ ನೀವು ನ್ಯೂರೋಮಸ್ಕ್ಯುಲರ್ ಕೋಆರ್ಡಿನೇಷನ್ಸ್ ಇದು ಡೆವಲಪ್ ಆಗ್ಬೇಕಾದ್ರೆ ಆಟದ ಅವಶ್ಯಕತೆ ಅದ. ಅದಕ್ಕೆ ಪಿ ಪಿರಿಯಡ್ ಇರ್ತಾವ ನಿಮ್ಮ ಸ್ಕೂಲ್ನಾಗ. ಅದು ನಾವೇನು ಮಾಡ್ತೇವೆ, ಆಟ ಆಡ್ಲಿದ್ರೆ ನಡೀತಿತ್ತವ, ತಪ್ಪಿಸ್ತೀರಿ ನೀವು. ಕ್ರಿಕೆಟ್ ಆಡ್ಬೇಕಾದ್ರೆ ಏನು ಮಾಡ್ತಾರೆ, ಅವ್ನು ಬಿಟ್ಟರೆ 6 ಹೋಗ್ತಿರ್ತಾರ, ನಡುವ ಜಂಪ್ ಮಾಡಿ ಒಳಗೆ ಹೋದ್ರೆ ಅಲ್ಲಿ ಹೋಗಿ ಹಿಡಿತಾನ, ವಾ ಅಂತದಿಲ್ಲ. ಯಾಕಂದ್ರೆ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸ್ ಅವ್ನು ಡಿಸಿಷನ್ ತಗೋತಾನೆ. ನೋಡಿ ಏನು ವಂಡರ್ಫುಲ್ ಅದ. ನಾವೇನು ಮಾಡ್ತೀವಿ, ಕಪ್ ಹಿಡಿದಿರ್ತೀವಿ, ಹಿಡಿಲೇ ಇಲ್ಲ ನೋಡಿ, ಬೆಟ್ಟ ಏನು ಚಾಕ್ ಹೇಳ್ಕೊಂಡು ಕಪ್ ಸರಿ ಹಿಡ್ಕೊ. ಯಾಕಂದ್ರೆ ಮೊಬೈಲ್ ನೋಡು, ಹಿಡಿಲೆ ಏನು ಚಾಕೆಲ್ಲ ಇಟ್ಟು ನೋಡಲಿ. ಯಾಕಂದ್ರೆ ಆಡ್ಲಿಕ್ಕೆ ಹೋಗೋದಿಲ್ಲ. ನೀವು ಯಾವ ಆಟ ಆಡಬೇಕು ಕೂಡ ಅಲ್ಲಿ ರಿಫ್ಲೆಕ್ಸ್ ಆಕ್ಷನ್ ಇರ್ತದೆ. ಯಾಕಂದ್ರೆ ಹೆಂಗೆ ಶಾರ್ಟ್ ಹೊಡಿತಾನೆ ಗೊತ್ತಿಲ್ಲ. ಕಬಡ್ಡಿ ಆಡ್ಬೇಕಾದ್ರೆ ಯಾವಾಗ ಒದೀತಾನೆ ಗೊತ್ತಿಲ್ಲ, ಹೇಳ್ತಾನ ಈಗ ದೂರ ಸರಿ, ನಾನು ಈಗ ಒದಿಯುತ್ತೇನೆ ಅಂತಾನ. ಯಾವಾಗ ಒದೀತಾನೆ ಗೊತ್ತಿಲ್ಲ, ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸ್ ಡಿಸಿಷನ್ ತಗೋಬೇಕು. ಟಿ ಆಡ್ಬೇಕಾದ್ರೆ ಸ್ಪಿನ್ ಎಲ್ಲಿ ಮಾಡ್ತಾನೆ, ಯಾವ ಕಡೆ ಹೊಡಿತಾನೆ ಹೇಳ್ತಾನ. ಆ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸ್ ಅಪೋನೆಂಟ್ ಡಿಸಿಷನ್ ತಗೊಂಡದ ಮತ್ತೆ ರಿಸೀವ್ ವಾವ್ ಅಂತದೆ. ದೇರ್ ಫಾರ್ ಆಟ ಮೋಸ್ಟ್ ಇಂಪಾರ್ಟೆಂಟ್. ದುರಂತ ಆಟಕ್ಕೆ ನಾವು ವ್ಯಾಲ್ಯೂ ಕೊಡ್ತಾ ಇಲ್ಲ. ನೋಡ್ರಿ, ಪಿ ಪಿರಿಯಡ್ ತಂದ್ಕೊಳ್ಳಿ ಹಿಂಗೆ ಕಾಲು ಹಿಡ್ಕೊಂಡು ಕೂತ್ಬಿಡ್ತಾರೆ. ಯಾಕೋ ಪೀಗ್ ಬಾ ಸರ್, ಕಾಲು ನೋವಾಗೈತೆ. ನಿಮ್ಮ ನೆವ ನಂಗೆ ಗೊತ್ತವ, ಅದು ಡಿಟೇಲ್ ಹೇಳೋದಿಲ್ಲ ಅಲ್ಲಿ. ಅದಕ್ಕೆ ಆಟ ಇರೋದು. ಅದಕ್ಕೆ ಅಬ್ಸರ್ವೇಷನ್ಸ್ ಆ್ಯಂಡ್ ಸ್ಕಿಲ್ ಡೆವಲಪ್ ಆಗಬೇಕು. ಡ್ರಾಯಿಂಗ್ ಪಿರಿಯಡ್ ಇಸ್ ಎಸೆನ್ಷಿಯಲ್. ಆದರೆ ಡ್ರಾಯಿಂಗ್ ಪಿರಿಯಡ್ ಏನಾಗ್ಬಿಡ್ತಾವ, 10th ಬಂದಮೇಲೆ ಗಣಿತ ಮಾಸ್ತರು ಇಲ್ಲ ಸೈನ್ಸ್ ಮಾಸ್ತರು ಯಾರೋ ಬಂದುಬಿಡ್ತಾರೆ, ಪೋರ್ಷನ್ ಉಳಿದವರು. 6ನೇ ಪಿರಿಯಡ್ ಆದ್ಮೇಲೆ ಈಗ ಸರ ಡ್ರಾಯಿಂಗ್ ಪಿರಿಯಡ್ ರೀ, ಡ್ರಾಯಿಂಗ್ ಪಿರಿಯಡ್ ಐ ನೋ ಟೇಕ್ ದ ಸೆಕೆಂಡ್ ಥಿಯರಮ್, ಸತ್ವೆಲೆ ಮೊದಲೆದ್ದ ತಿಳಿದಿಲ್ಲ.
ಯಾರನ್ನೋ ಬೈತಾ ಇಲ್ಲ. ನಾನು ಪೋರ್ಷನ್ ಮಾಡ್ಬೇಕ, ಸ್ಕೋರ್ ಮಾಡ್ಬೇಕು, ಎರಡವ ನಮ್ಮ ತಲೆಗ. ನೋ, ಯು ಆರ್ ವೆರಿ ಬ್ರಿಲಿಯಂಟ್. ಯಾಕಂತಂದ್ರೆ ನಾಳೆ ಎಕ್ಸಾಮ್ ಪೋರ್ಷನ್ ಆಗ್ಬೇಕ. ನಾ 2 ದಿವಸ ಲೀವ್ ತಗೊಂಡಿದ್ದೆ, ಮುಗಿಬೇಕ ಅಲ್ಲ. ಆವಾಗ ನಾವೇನು ಹೇಳ್ತೀವಿ, ಹುಡುಗರು ತಿಳಿಯಂಗಿಲ್ಲ, ಮ್ಯಾಥಮೆಟಿಕ್ಸ್ ವೀಕ್ ಇದ್ದಾರೆ, ಸೈನ್ಸ್ ವೀಕ್ ಇದ್ದಾರೆ, ಅವ್ರಿಗೆ ಇಂಗ್ಲೀಷೇ ಬರೋದಿಲ್ಲ, ನಾವು ಕಲಿಸ್ಲಿಲ್ಲ. ಹಂಗ ನಮ್ಗೆ ನೆನಪು ಉಳಿಯೋದ್ರ ಬಗ್ಗೆ ಒಂದು ಸಮಸ್ಯೆ. ನೋಡೋಣ, ಬ್ರೈನ್ ಒಳಗೆ ತಗೋತೀನಿ. ಈ ನಿಮ್ಮ ಬ್ರೈನ್ ಅದಲ್ಲ, ವೆರಿ ಇಂಟ್ರೆಸ್ಟಿಂಗ್. ಈ ಪೋರ್ಷನ್ ಏನದಲ್ಲ, ಇದೆ ಹಿಂಭಾಗ. ಇದು ಇಷ್ಟನ್ನು ನೀವು ಏನೇನು ನೋಡ್ತೀರಿ ಅದನ್ನೆಷ್ಟು ರೆಕಾರ್ಡ್ ಮಾಡಿ ಫ್ರಂಟ್ ಪೇಜ್ ಕಳಿಸ್ಬಿಡ್ತಾರೆ. ಸೂಪರ್. 1984 9th ಸ್ಟ್ಯಾಂಡರ್ಡ್ ಒಂದು ಟೆಸ್ಟ್ ಮಾಡಿದೆ. ಆ ಹುಡುಗರಿಗೆ ಎಷ್ಟು ನೆನಪು ಉಳಿತದಂತ ಗ್ರೂಪ್ ಮಾಡಿಕೊಟ್ಟೆ. 3 ಲಕ್ಷ ಹೆಸರುಗಳು ನಿಮ್ಗೆ ಗೊತ್ತವ. ನೀವಂತ ನಮ್ಗೆ ಅಷ್ಟು ಗೊತ್ತಿಲ್ಲರಿ. ಅವ ಇದು ಜ್ವಾಳ, ಇದು ಗೋಧಿ, ಇದು ಕಡ್ಲಿಬೇಳೆ, ಇದು ಪುಟಾಣಿ, ಇದು ಶೇಂಗಾ. ಗೊತ್ತಾಗ್ತತೇನಿಲ್ರಿ? ಇದು ಮಲ್ಲಿಗೆ ಹೂ, ಇದು ಸೇವಂತಿಗೆ ಹೂ, ಗೊತ್ತಾಗ್ತಲ್ಲ. ಇದು ಕಾಗೆ, ಇದು ನವಿಲ, ಇದು ಕೋಳಿ, ಇದು ಆಡ, ಇದು ಎತ್ತ. ಗೊತ್ತಾಗ್ತವೇನಾಗೋದಿಲ್ಲ. ಟ್ರೈನ್, ಬಸ್, ವೆಹಿಕಲ್ ತೋಡ್ರಿ, ಅವು ಗೊತ್ತಾಗ್ತಾವ. ನಮ್ಮಮ್ಮ, ಚಿಕ್ಕಮ್ಮ, ದೊಡ್ಡಮ್ಮ, ಅಜ್ಜಿ, ಅಜ್ಜ, ತಮ್ಮ ಪರ್ಫೆಕ್ಟ್ ಅದ. ಏನು ಕನ್ಫ್ಯೂಷನ್ ಆಗ್ತದೆ? ಇವತ್ತು ಭಾಳ ಬರ್ದು ಬಂದಲ್ಲ, ಅದಕ್ಕೆ ಅವಾಗ ನಾನದು ಅಜ್ಜಿ, ಇವತ್ತು ಅಜ್ಜಿ ಅಂತೀರಿ, ನಿಮ್ಮ ಅವಾಗ ಹೊಡ್ತಾನೆ ಬಿಡ್ತಾವ. ನೋ ಕನ್ಫ್ಯೂಷನ್, ಪರ್ಫೆಕ್ಟ್ ಇದ್ದೀರಿ ನೀವು. ಪಿನ್ ಅಂದ್ರೇನು, ಪೆನ್ ಅಂದ್ರೇನು, ಟೇಬಲ್ ಅಂದ್ರೇನು, ಪರ್ಫೆಕ್ಟ್ ಅದ. ಅಂದ್ರೆ ಯುವರ್ ಬ್ರೈನ್ ಈಸ್ ಸೂಪರ್. ಅದಕ್ಕೆ ಸಣ್ಣ ಹುಡುಗರು ಇದ್ದಾಗ ಪ್ರತಿಯೊಂದು ಪ್ರಶ್ನೆ ಕೇಳ್ತಾರೆ. ಅಮ್ಮ ಇದೇನಿದು, ಅಮ್ಮ ಇದೇನಿದು, ಅಮ್ಮ ಇದೇನಿದು. ಅಮ್ಮ ಏನಂತ ಹಿಂಗೆ ಕೇಳ್ಕೊತ ಕೊಡ್ಬೇಡ, ಬಾ ಹಿಡ್ದುಕೊಂಡು ಹೋಗ್ಬಿಡುತ್ತೆ. ನೋ, ಕೇಳಬೇಕು. ಅವರು ಕೇಳಿದಾಗ ನಾವು ಹೇಳಿದಾಗ ಅದು ಮೈಂಡ್ನೊಳಗೆ ಉಳಿತದೆ. ಅದು ಇವತ್ತು ಪ್ರಾಕ್ಟಿಕಲೇ ಇಲ್ಲ, ಎಲ್ಲ ಥಿಯರಿ ಇರೋದ್ರಿಂದ ನಮ್ಗೆ ತಿಳಿತಾ ಇಲ್ಲ ಎಷ್ಟು ವರ್ಷ. ಈಗ ತಿಳಿದ್ರೆ ಒಂದು ಸಿಂಪಲ್ ಕ್ವಶನ್, ಯಾಕೆ ಹಂಗಾಗ್ತಂದ್ರೆ ಅಬ್ಸರ್ವೇಷನ್ಸ್ ನಾವು ಈ ಪೂರ್ ಯಾಕಾಗಿವೆ ಅಂದ್ರೆ, ಎಲೆಗಳು ಹೆಂಗವ ಅಂದ್ರೆ ಇಲ್ಲಿ ಕೆಳಗೆ ಅಗಲಿದ್ದಂಥ ಎಲೆಗಳನ್ನು ನೋಡಿರಿ. ಕೆಲವು ಎಲೆಗಳು ಹೆಂಗವ ಮೇಲೆ ಅಗಲಿದ್ದದ್ದು ನೋಡಿರಿ. ಈ ರೀತಿ ಅಗಲವ ಇಲ್ಲಿ ಮೇಲೆ. ಇನ್ನು ಕೆಲವು ಸೆಂಟರ್ನಾಗ ಈಕ್ವಲ್ ಆಗಿ ಈ ರೀತಿ ಇದ್ದದ್ದು ನೋಡಿರಲ್ಲ, ಈ ರೀತಿ ಇದೆ ನೋಡಿ. ಇನ್ನು ಕೆಲವು ಇರ್ರೆಗ್ಯುಲರ್ ಅವ, ಹಿಂಗೇನು ಸಿಸ್ಟಮೆಟಿಕ್ ಇಲ್ಲ. ಹಿಂಗಿದ್ದ, ಹಿಂಗಿವ, ಇವೆಲ್ಲ ಹಿಂಗಿದ್ದ, ಇಲ್ಲೆಲ್ಲ ಮುಳ್ಳವ ಹಿಂಗ ನೋಡಿರಿ. ಹಿಂಗೆಲ್ಲ ಮುಳ್ಳಿರ್ತಾವ, ಹಳದಿ ಹೂ ಆಗಿರ್ತದೆ ನೋಡಿರಿ. ಇನ್ನು ಕೆಲವು ರಿವರ್ಸ್ ಇರ್ತಾವ, ಹೆಂಗ ಈ ರೀತಿ ಅವ, ಇರ್ರೆಗ್ಯುಲರ್. ಇದನ್ನ ನೀವು ತಿಂತೀರಿ. ಯಾವ ಎಲೆ ಇದೆ? ವಾಪಸ್ ಕಳ್ಳಿ ತಿಂತೀರಲ್ಲ. ನಾ ಹೇಳಿದ್ದೆ ತಿನ್ನುವಂತ ಎಲೆ ಇದೆ, ನೀವಂತೀರಿ. ನಾವನ್ಕಿ ತಿನ್ನಂಗಿಲ್ಲಪ್ಪ. ತಿನ್ನೋದು ಅಂದ್ಕೊಳ್ಳಿ ಹೇಳ್ಬೇಕು, ತಿನ್ನಂಗಿಲ್ಲ ಅಂದ್ಬಿಟ್ರೆ ಮುಗಿತೆ. ನೋಡಿ, ಇಷ್ಟು ಮಂದಿ ಇದ್ದೀವಿ, ಈ ಎಲೆ ಯೂಸ್ ಮಾಡ್ತೀವಿ, ನಾನು ಏನೂ ಎಕ್ಸ್ಪ್ಲೇನ್ ಮಾಡೋದಿಲ್ಲ. ಯಾವ ಎಲೆ ಇದೆ? ಈಗ ಹೆಂಗ್ ಗೊತ್ತಾತ? ಮತ್ ಬರೀ ಎಲಿ ತೆಗೆದಾಗ ಯಾವ್ದೇ ಇರ್ಲಿಪ್ಪ, ವಾರದಾಗ 2-3 ಸಲ ಅದನ್ನ ತಿಂತೀರಿ ಪಚಡಿ ಮಾಡ್ಕೊಂಡು. ಹೆಂಗೈತಿ ಗೊತ್ತಿಲ್ಲಪ್ಪ, ಯಾಕ ನೋಡಕ್ ಕೊಟ್ಟೇ ಇಲ್ಲ ನಾವು. ಮತ್ತೆ 10th ಫಸ್ಟ್ ರ್ಯಾಂಕ್, ಇದು ಯಾವ ಎಲಿ ನಂಗೆ ಗೊತ್ತಿಲ್ಲ, ಐ ಡೋಂಟ್ ನೋ. ಫಸ್ಟ್ ರ್ಯಾಂಕ್ ಹೆಂಗ್ ಬಂದೆ ಮುಗೀತೆ. ನಮ್ಮ ಸ್ಥಿತಿ ಏನು ಹೇಳ್ತೀವಿ ಅದನ್ನು ಬರೋದು ಫಸ್ಟ್ ರ್ಯಾಂಕ್ ಬರ್ತಾರೆ ವಿನಃ ಸ್ವತಂತ್ರವಾಗಿ ವಿಚಾರ ಮಾಡಿ ಇಂಟೆಲಿಜೆಂಟ್ ಫೆಲೋಸ್ ನಾವು ಐಡೆಂಟಿಫೈ ಮಾಡ್ತಾ ಇಲ್ಲ. ಮೊನ್ನೆ ಒಬ್ಬ ಹುಡುಗ ವೆರಿ ಬ್ರಿಲಿಯಂಟ್ ಫೆಲೋ, ಕಾಗೆ ಕತೆ ಹೇಳಿದ್ರು ಸ್ಕೂಲ್ನಾಗ, ಗೆಸ್ಟ್ ಅಂತ ಹೋಗಿದ್ದೆ, ಬ್ಯೂಟಿಫುಲ್ ಹೇಳಿದ್ರೆ. ನೀರಡಿಕಾಗಿತ್ತು, ಹೂಜಿತ್ತು, ನಿಮ್ಗೆಲ್ಲ ಕತೆ ಗೊತ್ತ. ಹಳ್ಳ ತಂದು ಹಾಕ್ತು, ನೀರು ಮ್ಯಾಲೆ ಬಂತು, ನೀರು ಕುಡಿದು ಕೂತು, ಎಷ್ಟು ಇಂಟೆಲಿಜೆಂಟ್ ಅದಲ್ಲ ಕಾಗೆ ಏನು. ಒಬ್ಬ ಹುಡುಗ ಹೇಳಿದ, ಗೋಣೆ ಹಿಂಗೆ ಮಾಡಿದ. ನಾನು ನೋಡಿದೆ, ಯಾಕಪ್ಪ ಅಂದೆ. ಸರ್ ಎಲ್ಲ ಹೊಲಸ ಹಳ್ಳಗಳನ್ನು ತಂದು ಹಾಕಿ
ಆ ನೀರ್ನಾಗ ಕರಗಿದ ಮೇಲೆ ಆ ನೀರು ಕುಡಿದ್ರೆ ಕಾಗೆ ಸಾಯಂಗಿಲ್ಲನ್ರಿ. ಸಿ ದ ಬ್ಯೂಟಿ. 4 ವರ್ಷದ ಹುಡುಗ ಏನ್ ಥಿಂಕ್ ಮಾಡ್ತಾನ. ನಾವೇನ್ ಮಾಡ್ಬಿಡ್ತೇವೆ, ಸುಮ್ಮನೆ ಕೂಡ ನಿಂದ ಹೇಳಬೇಡ. ನೋ, ಅರೆ ಅಪ್ರಿಸಿಯೇಟ್ ಮಾಡ್ಬೇಕ್ರಿ. ನಾವು ಮಾಡೋದಿಲ್ಲ. ಬಸವ ಶಾಲೆಗೆ ಹೋಗುತ್ತಾನೆ, ಪಾಠ. ಶಾಲೆಗೆ ಯಾರು ಹೋಗುತ್ತಾರೆ? ಬಸವ ಎಲ್ಲಿಗೆ ಹೋಗುತ್ತಾನೆ? ಶಾಲೆಗೆ ಯಾರು ಹೋಗುತ್ತಾರೆ? ಒಬ್ಬ ಹುಡುಗ ಏನು ಬರ್ದ ಗೊತ್ತಾ? ನೀವು ಬಸವ ಬರ್ದದಕ್ಕೆ ಎಲ್ಲರಿಗೂ ಫುಲ್ ಮಾರ್ಕ್ಸ್ ಬಿದ್ವು. ಆದ್ರೆ ನಾವು ಉತ್ತರ ಏನು ಬರ್ದ? ನಾನು ಹೋಗುತ್ತೇನೆ ಅಂತ ಬರ್ದ. 0 ಹಾಕಿದ. ಕಂಪ್ಲೇಂಟ್ ನನ್ನ ತನಕನೂ ಬಂತು. ಯಾಕಂದ್ರೆ ಆ ಹುಡುಗ ನಮ್ಮ ಮನೆಗೆ ಬರ್ತಿದ್ದ. ನಾ ಹೇಳಿದೆ ಅಮ್ಮ ಅಪ್ಪಗ, ಕರೆಕ್ಟ್ ಬರ್ದಾನವ. ಹಂಗೇನು ಕರೆಕ್ಟ್ ರೀ ಸರ್, ಬಸವ ಬರ್ಲಿಕ್ಕೆ ಬರಂಗಿಲ್ಲ ರೀ, ಟ್ಯೂಷನ್ ಕಳಿಸ್ತೀವಿ, ಇದಕ್ಕೆ ಕಳಿಸ್ತೀವಿ. ಅವ ಹೇಳಿದ, ಹೇಳ ಉತ್ತರ ಅಂದೆ, ನಾ ಸಾಲಿಗೆ ಹೋಗ್ಲಿದ್ರೆ ಬಸವ ಹೋಗೋದು ಹೆಂಗೆ ಗೊತ್ತಾಕಿತ್ತು ಹೇಳಿದೆ. ನಾವು ನಾನು ಯಾಕೆ ಹೇಳ್ತೀನಿ ಗೊತ್ತಾ? ಉತ್ತರ ಬ್ಯಾರೆ ಆದ ಕೂಡಲೇ ನಾವು ದಡ್ಡನಾವ ಬುಕ್ನಾಗಿಂದ ಬರೀಬೇಕು. ಹಂಗಿಲ್ರಿ, ಹಂಗಿಲ್ಲ. ಆಮೇಲೆ ನೀವು ಏನೇನಾರ ಬರೀರಿ ಅಂತಲ್ಲ, ನಿಮ್ ಪರ್ಫೆಕ್ಟ್ ಕಲಿಸಿರ್ತಾರೆ, ಓದ್ರಿ. ಹಾಗಾದ್ರೆ ಈಗ ನಿಮ್ಮ ಪ್ರಶ್ನೆ ಏನದ ಗೊತ್ತೇನ? ಸರ್ ನಾವು ನೋಡಿದ್ವಿ ಕರೆಕ್ಟ್ ರೀ, ಬಟ್ ನಾವು ಓದ್ತೀವ್ರಿ, ನೆನಪೋಳಂಗಿಲ್ಲ, ಯಾಕ್ರಿ? ಇದೊಂದು ಸಮಸ್ಯೆ ಅದ. ನೀವು ಸಿನ್ಸಿಯರ್ ಇದ್ದಾಗ ಓದ್ತೀರಿ. ಯಾಕಂದ್ರ ಈ ಭಾಗ ಏನದ, ಈ ಭಾಗ ನೀವು ಏನೇನು ಕೇಳ್ತೀರಿ ಸೌಂಡ್, ಆ ಸೌಂಡ್ ಐಡೆಂಟಿಫೈ ಮಾಡಿ ಅಲ್ಲಿ ಕಳಿಸ್ಕೊಡ್ತಾರೆ. ನಿಮ್ಗೆ ಎಷ್ಟು ಸೌಂಡ್ ಈಗ ರೆಕಾರ್ಡ್ ಆದ ಅಂದ್ರೆ ನಿಮ್ಮ ಬ್ರೈನ್ಯಾಗ 1,00,000 ಸೌಂಡ್ ನೀವು ಐಡೆಂಟಿಫೈ ಮಾಡ್ತೀರಿ. ನಮಗೂ ಬ್ರಿಲಿಯಂಟ್ ಇದ್ರೆ ಆಗಲ್ಲ ಸರ್ ಹೇಳಿದ್ರು, ವೆರಿ ಬ್ರಿಲಿಯಂಟ್. ಈಗ ಒಂದು ಕಾರ್ ಹೋದ್ರೆ ಲೇಟೆಸ್ಟ್, ನೀವು ಹೇಳ್ತೀರಿ ಇದೇ ಕಂಪನಿ ಕಾರ್, ಅದಕ್ಕೆ 25 ಲಕ್ಷ ರೂಪಾಯಿ ಕೂತಲ್ಲೇ ಹೇಳ್ತಾರೆ. ನನ್ಗೆ ಗೊತ್ತಿಲ್ಲ, ನಾ ಕೇಳಿಲ್ಲ. ಈಗ ತಿಳಿರಿ, ನೀವು ಓದಿದ್ರು ನೆನಪು ಯಾಕೆ ಉಳಿಯೋದಿಲ್ಲ ಅಂದ್ರೆ, ನೀವು ಮನಸ್ಸಿನಾಗ ಓದೋದ್ರಿಂದ ನೆನಪು ಉಳಿಯೋದಿಲ್ಲ. ಈಗ ಇವ್ನಿಗೆ ಹೇಳ್ತಾನೆ, ನಾನು ಅರ್ಧ ತಾಸು ಓದ್ತೀನಿ, ರೆಕಾರ್ಡ್ ಮಾಡಂತ ಹೇಳ್ತೇನೆ. ಅವ್ನು ಎಸ್ ಸರ್, ಆ ಸಿನ್ಸಿಯರ್ ಮಾಡ್ತಾನೆ. ನಾ ಅರ್ಧ ತಾಸು ಮನಸ್ಸಿನಾಗ ಓದ್ತೇನೆ, ರೆಕಾರ್ಡ್ ಏನಾಯ್ತು ನೋಡಂತೇನೆ. ಸರ ಜೋರು ಓದ್ಬೇಕ್ರಿ, ಎಲ್ಲರೂ ರೆಕಾರ್ಡ್ ಆಗೋದಿಲ್ಲ ಅಂತಾರೆ. ಏನು ಮನಸ್ಸಿನಾಗ ಓದಿದ್ರೆ ರೆಕಾರ್ಡ್ ಆಗ್ತದೆ? ಜೋರು ಓದ್ಬೇಕು. ಹಾಗಾದ್ರೆ ನೀವೇನ್ ಮಾಡ್ತೀರಿ, 2-3 ಟಾಪಿಕ್ ತಾಸುಗಟ್ಲೆ ಕೂತು ಓದ್ತೀರಿ, ಜೋರು ಓದಂಗಿಲ್ಲ. ಹಿಂಗಾಗಿ ಬ್ರೈನ್ ಒಳಗೆ ಸೇವ್ ಆಗಂಗಿಲ್ಲ. ಅದಕ್ಕೊಂದು ಎಕ್ಸಾಂಪಲ್ ಕೊಡ್ತೇನೆ. ನೀವು ಪ್ರೈಮರಿ ಸ್ಕೂಲ್ನಾಗ ಇದ್ದಾಗ ಟೀಚರ್ ಜೋರ್ಲಿ ನಿಮ್ಗೆ ಹೇಳಿಸ್ತಿದ್ರ, ಇವತ್ತಿಗೂ ನೆನಪದ ನಿಮಗದ. ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್, ನೆನಪದ. ಯಾಕೆ ನೆನಪದ ಅಂದ್ರೆ ನೀವು ಜೋರಾಗಿ ಅಂದಿರೋದ್ರಿಂದ ನಿಮ್ಮ ಬ್ರೈನ್ ಒಳಗ ಒಂದು ಫೈಲ್ ಓಪನ್ ಆಗಿ ಸೇವ್ ಅಂತ ಕೊಟ್ರಿ. ಅದನ್ನ 9th ಒಂದು ಪೋಯಮ್ ಇತ್ತಲ್ಲ, ಹೇಳ್ರಿ ನೋಡೋಣ. ನೀವೇನ ತಗೋತಾನೆ? ಯಾವ್ದು ಯಾಕೆ ಹಂಗಾತ? ಯಾರು ಜೋರ್ ಹೇಳೇ ಇಲ್ಲದ, ಹೇಳಲಿಲ್ಲ. ಯಾವಾಗ ನೀವು ಜೋರ್ ಓದ್ತೀರಿ, ಅದು ಇಂಪಾರ್ಟೆಂಟ್ ಥಿಂಗ್ಸ್ ಬರ್ಕೊಂಡು ಬೆಳಿಗ್ಗೆ 2 ಸಲ, ಸಾಯಂಕಾಲ 2 ಸಲ ಜೋರಾಗಿ ಅದನ್ನ ಅನ್ರಿ, ನೀವು ಒಟ್ಟ ನೆನಪು ಹಾರೋದಿಲ್ಲ. ಈಗ ಇನ್ನೊಂದು ಎಕ್ಸಾಂಪಲ್ ಕೇಳ್ತಾನೆ. ನೀವು ಹೇಳಿದ್ರಿ ಅಂದ್ರೆ ನಿಮ್ಗೆಲ್ಲರಿಗೂ ನೆನಪದ. ಸರ ಕಲಿಸ್ಬೇಕಂತ ಏನಿಲ್ಲ, ಎಕ್ಸಾಮ್ ಬೀಳ್ಬೇಕಂತೂ ಇಲ್ಲ. ಕೇಳಲೇ ಒಂದ, ನಾ 1 ಲೈನ್ ಕೇಳ್ತೇನೆ, ಮುಂದಿನ ಲೈನ್ ನಿಮ್ಗೆ ಗೊತ್ತಿದ್ದು ಹೇಳ್ರಿ, ಇಲ್ಲರಿ ಇಲ್ಲ. ಕೇಳಲ ಏನ್ ಬೇಡ? ವೆರಿ ಗುಡ್, ಎಕ್ಸಲೆಂಟ್. ಶಿವ ಅಂತ ಹೋಗುತ್ತಿದ್ದೆ, ಬರ್ಷಾರ ನಿಮಗೆ ಈ ವರ್ಷ ಬೀಳ್ತದ, ಇಂಪಾರ್ಟೆಂಟ್. ಇದು ಹೆಂಗ್ ಬಂತ? ಯಾಕೆ ಬಂತು ಅಂದ್ರೆ ಆ ರೆಕಾರ್ಡ್ ಹತ್ತಿದಾಗ ನೀವು ಅದು ಗುಂಟ್ರ ಅಂತೀರಿ. ಶಿವ ಅಂತ ಎಲ್ಲಾರ ಹೊಂಟಿರ್ತೀರಿ, ಆ ರೆಕಾರ್ಡ್ ನಿಮ್ ಕಿವಿ ಕೇಳ್ತೀವಿ ಅಂದ್ಕೊಳ್ಳೇನ, ನೀವು ಸುಮ್ಮನೆ ಹೋಗಂಗಿಲ್ಲ. ಹೋಗೋ ಮುಂದೆ ಅದು ರೆಕಾರ್ಡ್ ಬರ್ತದೆ ಮೈಕ್ನಾಗೆಲ್ಲ, ಅವಾಗ ನೀವೇನಂತಾರೆ? ಶಿವ ಅಂತ. ಮತ್ತೆ ಇದನ್ನ ನಾವು ಕಲಿಸಿದ್ದ ಪಾಠ ಕಲಿಸಿದ್ದನ್ನ ಯಾಕೆ ಜೋರು ಓದೋದಿಲ್ಲ? ನೋಡಿ, ವೆರಿ ಇಂಪಾರ್ಟೆಂಟ್ ಥಿಂಗ್ ಅಲ್ಲ, ಜೋರು ಓದೋದಿಲ್ಲ ನೀವು. ಆಮೇಲೆ ಅಮ್ಮ ಹೇಳ್ತಾಳ ಒಳಗೆ ಹೋಗುವ ಸಾವಕಾಶ ಓದ, ಆಕೆ ಟಿವಿ ಹಚ್ತಾಳ, ನೀವು ಒಳಗೆ ಹೋಗಿ ಕೊಲಿ ಒಳಗೆ ಕೂತ ಓದ್ಲಿಕ್ಕೆ ಕೂಡ್ತೀರಿ. ಆ ಹಾಡು ಬಂದ ಕಡೆನ
ನಿಮ್ಮಮ್ಮನ ಕೇಳಿದ್ರೆ ಏನು ಓದ್ತಾಳ್ರಿ ಇವರು 3 ತಾಸು ಕೋಲ್ಯಾಗ ಹೋಗಿ ಕುಂತ್ಲಂದ್ ಹೊರಗ ಬರಂಗಿಲ್ಲ. ಯಾಕ ಅಲ್ಲಿ ಬೇರೆನೂ ಓದಾಕತ್ತೇಳ ಹಿಂಗೆ ಹೊರಗೆ ತೋರಿಸ್ಲಿಕ್ಕೆ ಓದ್ತೇವೆ ಅಂತ. ರಾಂಗ್. ನೀವು ಜೋರಾಗಿ ಓದಿದ್ರಿ ಅಂದ್ರೆ ತಪ್ಪೋದಿಲ್ಲ. ಜೋರಾಗಿ ಓದಿದ್ರೆ ಆ ಭಾವನೆ ಬರ್ತದ, ನೆನಪು ಹಾರೋದಿಲ್ಲ. ಅನ್ಲಿಕ್ಕೆ ಒಂದು ಲೈನ್ ಕೊಡ್ತೇನೆ, ಎಕ್ಸಾಂಪಲ್ ಕೊಡ್ಲಿಲ್ಲ.